ತರಕಾರಿ ಮಾರಾಟಗಾರರೊಂದಿಗೆ ಪಾಲಿಕೆ ಆಯುಕ್ತರ ಸಭೆ. 2 ಮಾದರಿ ತರಕಾರಿ ಮಾರಾಟ ಕೇಂದ್ರ ನಿರ್ಮಾಣಕ್ಕೆ ಯೋಜನೆ. ಜಬೀನ್ ಮಹಾಪಾತ್ರ. ತುಂಗಭದ್ರಾ ಜಲಾಶಯಕ್ಕೆ ಕ್ರಸ್ಟ್ ಗೇಟ್ ಅಳವಡಿಕೆ ಕಾಮಗಾರಿ ವೇಗ ಹೆಚ್ಚಿಸಿ ನಿಗದಿತ ನೀರು ಬಿಡುಗಡೆ ಭರವಸೆ ನೀಡಲಿ. ಬಸವಂತರಾಯ್, ಕಲ್ಲೂರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಪೂರ್ಣ ಪ್ರಮಾಣದ ಜಾರಿಗೆ ಆಗ್ರಹಿಸಿ ಮಾರ್ಚ್ 6ರಂದು ಬೆಂಗಳೂರು ಚಲೋ. ನರಸಪ್ಪ ದಂಡೂರ್. ನೇಮಕಾತಿಯಲ್ಲಿ ವಿಶ್ವವಿದ್ಯಾಲಯವನ್ನ ಘಟಕವನ್ನಾಗಿಸುವ ಪ್ರಸ್ತಾವನೆ ಬಿಡಲು ಶರಣಪ್ಪ ಆಗ್ರಹ. ಬೈಪಾಸ್ ಹತ್ತುವ ವೇಳೆ ಲಾರಿಯೊಂದು ಚಾಲಕರ ನಿಯಂತ್ರಣ ತಪ್ಪಿ ಹಿಂದಕ್ಕೆ ಬಂದು ಹಿಂದಿನಿಂದ ಟವರ್ ಕಂಬಕ್ಕೆ ಡಿಕ್ಕಿಯನ್ನು ಹೊಡೆದು ಕಂಬವನ್ನು ನೆಲಕ್ಕೆ ಉರುಳಿಸಿರುತ್ತದೆ. ರೈತರಿಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಿ ಜಿಲ್ಲಾಧಿಕಾರಿ ನಿತೀಶ್ ಕೆ. ನೌಕರರು ಉತ್ಸಾಹದಿಂದ ಕೆಲಸ ಮಾಡಲು ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಖಾಂದು ಸಲಹೆ. ಸುಪ್ರೀಂ ಕೋರ್ಟ್ ಆದೇಶದನ್ವಯ ಜಿಲ್ಲಾ ಮುಖ್ಯ ರಸ್ತೆ, ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯ ಮುಖ್ಯ ರಸ್ತೆ, ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಹಣ್ಣು ತರಕಾರಿ ಸೇರಿದಂತೆ ಇತರ ವ್ಯಾಪಾರ ಮಾಡಲು ಅವಕಾಶ ಇರುವುದಿಲ್ಲ. ಆದ್ದರಿಂದ ನಗರದ ತರಕಾರಿ ಮಾರುಕಟ್ಟೆಯನ್ನು ಆಧುನಿಕ ಮಾರುಕಟ್ಟೆಯನ್ನಾಗಿ ಮಾಡಲು ಕಾನೂನಿನನ್ವಯ ಕ್ರಮ ಕೈಗೊಳ್ಳಲಾಗುತ್ತಿದೆ. ಉಳಿದಂತೆ ನಗರದ ಇತರೆ ಪ್ರದೇಶಗಳಲ್ಲಿ ತರಕಾರಿ ಮಾರಾಟ ಮಾಡಲು ಎಲ್ಲರ ಸಲಹೆ ತೆಗೆದುಕೊಂಡು ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಮಹಾನಗರ ಪಾಲಿಕೆ ಆಯುಕ್ತ ಜುಬಿನ್ ಮಹೋಪಾತ್ರ ಹೇಳಿದರು. ಅವರಿಂದು ನಗರದ ಮಹಾನಗರ ಪಾಲಿಕೆ ಆಯುಕ್ತರ ಕಚೇರಿ ಸಭಾಂಗಣದಲ್ಲಿ ವಿವಿಧ ತರಕಾರಿ ಮಾರಾಟಗಾರರ ಸಂಘಗಳು ಮಾರಾಟಗಾರರೊಂದಿಗೆ ಸಭೆ ನಡೆಸಿ ಮಾತನಾಡಿದರು. ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡುವುದರಿಂದ ಅಪಘಾತಗಳು ಜರುಗುವ ಸಾಧ್ಯತೆಗಳಿರುವುದರಿಂದ ಎಲ್ಲಾ ಮುಖ್ಯ ರಸ್ತೆಗಳು ಹಾಗೂ ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಯಿಂದ 9 ಮೀಟರ್ ವ್ಯಾಪ್ತಿಯ ಒಳಗೆ ವ್ಯಾಪಾರ ವಹಿವಾಟು ನಡೆಸದಂತೆ ಸುಪ್ರೀಂ ಕೋರ್ಟ್ ಆದೇಶವಿದ್ದು ಅದನ್ನು ಪಾಲಿಸುವ ನಿಟ್ಟಿನಲ್ಲಿ ಈಗಾಗಲೇ ಅನಧಿಕೃತವಾಗಿ ರಸ್ತೆ ಪಕ್ಕದಲ್ಲಿ ತರಕಾರಿ, ಹಣ್ಣು ಸೇರಿ ಯಾವುದೇ ವ್ಯಾಪಾರ ಮಾಡದಂತೆ ನೋಟಿಸ್ ನೀಡಲಾಗಿದೆ. ಆದರೆ ಹಲವು ವರ್ಷಗಳಿಂದ ವ್ಯಾಪಾರ ಮಾಡಿಕೊಂಡು ಬಂದಿರುವ ವ್ಯಾಪಾರಿಗಳು ಕಾಲಾವಕಾಶ ಕೇಳಿದ್ದರ ಹಿನ್ನೆಲೆಯಲ್ಲಿ ಕಾಲಾವಕಾಶ ನೀಡಲಾಗಿದೆ ಎಂದರು. ಈಗಾಗಲೇ ನಗರದ ಉಸ್ಮಾನಿಯಾ ಹಾಗೂ ಎಪಿಎಂಸಿ ತರಕಾರಿ ಮಾರುಕಟ್ಟೆಯನ್ನು ಆಧುನಿಕ ಮಾರುಕಟ್ಟೆಯನ್ನಾಗಿಸಲು ಎಲ್ಲಾ ಸಿದ್ಧತೆಗಳು ನಡೆದಿದ್ದು ಮಾರುಕಟ್ಟೆಗೆ ಪಾಲಿಕೆಯ ಇಂಜಿನಿಯರಿಂಗ್ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದೆ. ಮಾರುಕಟ್ಟೆಗೆ ಬೇಕಾದ ನೀರಿನ ವ್ಯವಸ್ಥೆ, ಘನತ್ಯಾಜ್ಯ ವಿಲೇವಾರಿ ವ್ಯವಸ್ಥೆ, ತ್ಯಾಜ್ಯ ನೀರಿಗೆ ಪ್ರತ್ಯೇಕ ಚರಂಡಿ ವ್ಯವಸ್ಥೆ, ಪಾರ್ಕಿಂಗ್ ಸೇರಿ ಇತರೆ ಅಂಶಗಳ ಬಗ್ಗೆ ಪರಿಶೀಲನೆ ನಡೆಸಲಿದೆ ಎಂದರು. ನಗರಸಭೆಯಿಂದ ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೇರಿದ ನಂತರ ನಗರದ ವ್ಯಾಪ್ತಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಜನರಿಗೆ ಅನುಕೂಲವಾಗುವಂತೆ ನಗರದ ಇತರೆ ಪ್ರದೇಶಗಳಲ್ಲಿ ತರಕಾರಿ ಮಾರಾಟ ಮಾಡಲು ಅನುಮತಿ ಕೋರಿ ಹಲವು ತರಕಾರಿ ಮಾರಾಟಗಾರರು ಮನವಿ ಮಾಡಿದ್ದು ಅವುಗಳ ಬಗ್ಗೆ ಸೂಕ್ತ ಪರಿಶೀಲನೆ ನಡೆಸಿ ಆಯಾ ಪ್ರದೇಶಗಳಲ್ಲಿ ಖಾಲಿ ಜಾಗವನ್ನು ನೋಡಿಕೊಂಡು ತರಕಾರಿ ಮಾರಾಟ ಮಾಡಲು ಅನುಮತಿ ನೀಡಲು ಯೋಚಿಸಲಾಗುವುದು ಎಂದು ತಿಳಿಸಿದರು. ನಗರದ ತರಕಾರಿ ಮಾರಾಟಗಾರರು ಎಲ್ಲರೂ ಕೂಡ ಒಂದೇ. ಇದರಲ್ಲಿ ಪರಸ್ಪರ ಜಗಳ ಬೇಡ. ನಿಯಮಾನುಸಾರ ಆಧುನಿಕ ಮಾರುಕಟ್ಟೆಯಲ್ಲಿ ತೆರಿಗೆ ಸಂಗ್ರಹವಾಗಲಿದೆ. ಘನತ್ಯಾಜ್ಯ ವಿಲೇವಾರಿ ಶುಲ್ಕ, ನೀರಿನ ಶುಲ್ಕವನ್ನು ಸಂಗ್ರಹಿಸಲಾಗುತ್ತದೆ. ಒಟ್ಟಾರೆಯಾಗಿ ಆಧುನಿಕ ಮಾರುಕಟ್ಟೆ ನಿರ್ಮಾಣಕ್ಕೆ ಶೀಘ್ರವೇ ತೀರ್ಮಾನ ಕೈಗೊಳ್ಳಲಾಗುವುದು. ಪ್ರತಿಯೊಬ್ಬರ ಸಲಹೆಗಳನ್ನು ಸ್ವೀಕರಿಸಲಾಗುವುದು. ಕಾನೂನಿನ ಪ್ರಕಾರ ಮಾರುಕಟ್ಟೆ ಕಾರ್ಯಚಟುವಟಿಕೆ ಹಾಗೂ ನಗರದ ಇತರೆ ಪ್ರದೇಶಗಳಲ್ಲಿ ಮಾರಾಟಕ್ಕೆ ಅವಕಾಶ ನೀಡುವ ಕುರಿತು ನಿರ್ಧರಿಸಲಾಗುವುದು. ಈ ಎಲ್ಲಾ ಅಂಶಗಳನ್ನು ಪಾಲಿಕೆಯ ಆಡಳಿತಾಧಿಕಾರಿ ಗಮನಕ್ಕೆ ತರಲಾಗುವುದು. ಆಧುನಿಕ ತರಕಾರಿ ಮಾರುಕಟ್ಟೆಯನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿಕೊಡಲಾಗುತ್ತದೆ ಎಂದು ತಿಳಿಸಿದರು. ಇದೇ ವೇಳೆ ಮುಖಂಡ ರವೀಂದ್ರ ಜಲ್ದಾರ್ ಮಾತನಾಡಿ, ನಗರದ ಎಂ ಈರಣ್ಣ ವೃತ್ತದಲ್ಲಿ ರೈತರು, ಸಣ್ಣಪುಟ್ಟ ವ್ಯಾಪಾರಿಗಳು ತರಕಾರಿ ಮಾರಾಟ ಮಾಡುತ್ತಿದ್ದು ಇದರಿಂದ ಆ ಪ್ರದೇಶದ ಸುತ್ತಮುತ್ತಲಿನ ಜನರಿಗೂ ಅನುಕೂಲವಾಗಲಿದೆ. ತರಕಾರಿ ಮಾರಾಟದಿಂದ ಆಗಿನ ನಗರಸಭೆ ಹಾಗೂ ಈಗಿನ ಮಹಾನಗರ ಪಾಲಿಕೆಗೆ ಯಾವುದೇ ಹಾನಿಯುಂಟು ಮಾಡುವ ಉದ್ದೇಶವಿಲ್ಲ. ಆ ಪ್ರದೇಶದಲ್ಲಿ ಸೂಕ್ತ ಸ್ಥಳವನ್ನು ಗುರುತಿಸಿ ತರಕಾರಿ ಮಾರುಕಟ್ಟೆ ನಿರ್ಮಾಣ ಮಾಡಿದ್ದಲ್ಲಿ ಸಾರ್ವಜನಿಕರಿಗೆ, ವ್ಯಾಪಾರಿಗಳಿಗೆ ಅನುಕೂಲವಾಗಲಿದೆ. ನಿಯಮಾನುಸಾರವೇ ಮಾರಾಟಕ್ಕೆ ಅವಕಾಶ ನೀಡಬೇಕು ಎಂದು ಮನವಿ ಮಾಡಿದರು. ಉಸ್ಮಾನಿಯಾ ತರಕಾರಿ ಮಾರಾಟಗಾರರ ಕ್ಷೇಮಾಭಿವೃದ್ಧಿ ಸಂಘದ ಮಾಜಿ ಅಧ್ಯಕ್ಷ ಎನ್ ಮಹಾವೀರ್ ಮಾತನಾಡಿ, ಹಿಂದಿನಿಂದಲೂ ಉಸ್ಮಾನಿಯಾ ತರಕಾರಿ ಮಾರುಕಟ್ಟೆಯಲ್ಲಿ ತರಕಾರಿ ಮಾರಾಟ ಮಾಡಲಾಗುತ್ತಿದ್ದು ಈ ಮಾರುಕಟ್ಟೆಗೆ ಪ್ರಾಚೀನ ಇತಿಹಾಸವಿದೆ. ಆದರೆ ನಗರದ ಹಲವು ಪ್ರದೇಶಗಳಲ್ಲಿ ಅನಧಿಕೃತವಾಗಿ ತರಕಾರಿ ಮಾರಾಟ ಮಾಡಲಾಗುತ್ತಿದ್ದು ಇದರಿಂದ ಮಹಾನಗರ ಪಾಲಿಕೆಯ ಆದಾಯಕ್ಕೆ ನಷ್ಟ ಉಂಟಾಗುತ್ತಿದೆ. ಕೂಡಲೇ ಅನಧಿಕೃತ ತರಕಾರಿ ಮಾರುಕಟ್ಟೆಗಳನ್ನು ತೆರವುಗೊಳಿಸಿ ಉಸ್ಮಾನಿಯಾ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ನಿರ್ದೇಶನ ನೀಡಬೇಕು ಎಂದು ಆಗ್ರಹಿಸಿದರು. ಮಗ ನೋಡಿದೀನಿ, ಆ ಬಾಡಿ ಎಲ್ಲ ನೋಡಿದ್ರೇನೆ ಒಂದು ಭಯ ಬರುತ್ತೆ, ನಿದ್ದೆ ಬರಲ್ಲ ಅಂತ ಕಂಡೀಷನ್ ಇತ್ತು. ಹಾಗಾಗಿ ನಾವು ಹೈದರಾಬಾದ್ ರೋಡ್ ಕೂಡ ತಾವು ನೋಡಿದಿರಾ ಎಲ್ಲ ಈಗ
ತೆರವುಗೊಳಿಸಿದ್ದೇವೆ. ಯಾವುದು ರೋಡ್ ಹತ್ತಿರ ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ಯಾಕೆ ಅಂದ್ರೆ ನಾಳೆ ಬೈ ಚಾನ್ಸ್ ಯಾವುದೋ ಒಂದು ಗಾಡಿ ಕಂಟ್ರೋಲ್ ಕಳೆದುಕೊಂಡು ಏನಾದ್ರು ಅಪಘಾತ ಆಗಿ ಯಾರ್ದು ಒಂದು ಸಾವು ನೋವು ಆದ್ರೆ ಆ ಜನರು ವಾಪಸ್ ಬರಲ್ಲ. ಸೊ ರೋಡ್ ಪಕ್ಕದಲ್ಲಿ ಈಗ ನಿಯಮ ಏನಂದ್ರೆ ಡಿಸ್ಟ್ರಿಕ್ಟ್ ಮೇಜರ್ ರೋಡ್ ಅಂತ ಹೇಳ್ತೀವಿ, DMR, ಮುನ್ಸಿಪಾಲಿಟಿ ಮೇಜರ್ ರೋಡು, ರಾಷ್ಟ್ರೀಯ ಹೆದ್ದಾರಿ, ರಾಜ್ಯ ಹೆದ್ದಾರಿ, ಈ 4 ಕಡೆ ರೋಡ್ ಮಧ್ಯಭಾಗದಿಂದ 9 ಮೀಟರ್ ವರೆಗೆ ಯಾರಿಗೆ ಯಾವುದೇ ರೀತಿಯ ರಚನೆ ಆಗಲಿ ಮಾರ್ಕೆಟ್ ಯಾರ್ಡ್ ಆಗಲಿ ಏನು ಮಾಡೋಕ್ಕೆ ಅವಕಾಶ ಇಲ್ಲ. ಆಸ್ ಪರ್ ಆನರಬಲ್ ಸುಪ್ರೀಂ ಕೋರ್ಟ್ ಆರ್ಡರ್, ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆದೇಶದ್ದು ನ್ಯಾಯಾಂಗ ಆಗುತ್ತೆ. ಅದಕ್ಕೆ ಸೊ ಆ ಪಾಯಿಂಟ್ಗೆ ನಾನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಹೇಳ್ತಾರೆ. ಥ್ಯಾಂಕ್ಸ್ ಸರ್. PMC ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಒಂದು ಹೋಲ್ಸೇಲ್ ಮಾರ್ಕೆಟ್ ಇದೆ. ಡಿ ಬ್ಲಾಕ್ನಾಗ ಹಂಗೆ ಇಲ್ಲಿಗಲ್ ಆಗಿ ಅಲ್ಲಿ ವ್ಯಾಪಾರ ನಡೆಯಕತ್ತದ, ಅಲ್ಲಿ ನಡೆಯಕತ್ತದ. ನಾ ಅಬ್ಜೆಕ್ಷನ್ ಏನಿಲ್ಲ ನಮ್ದು, ರೈತರದು ಅದ, ಅಲ್ಲಿ ವ್ಯಾಪಾರಸ್ಥರು ಕೊಡ್ಬಾರ್ದು. ಈಗ ಇಲ್ಲಿ ಏನಂದ್ರೆ ಡ್ಯಾಡಿ ಕಾಲೋನಿದಾಗ ಇಲ್ಲಿ ನಿಲ್ಲಿಂಗಪ್ಪ ಕಾಲೋನಿ ಅಲ್ಲಿ ಕೊಡ್ತಾರ, ಅವ್ರಿಗೆ ಒಂದು ವಯಸ್ಸು ಮಾಡಿಕೊಡ್ರಿ ಸರ್. ಯಾಕೆ ಮಾಡಬಾರ್ದು? ಅವ್ರಿಗೆ ರೈಟ್ಸ್ ಆಯ್ತಲ್ಲ ಸರ್, ಅವ್ರಿಗೆ ನಾವು ಮಾಡ್ಕೊಂಡು ತಿನ್ನಕ ಅವ್ರಿಗೆ ಅನುಕೂಲ ಮಾಡಿ ಕೊಡ್ಬೇಕಲ್ಲ ಸರ್, ಆ ತರ ಮಾಡ್ಬೇಕು. ಇನ್ನೊಂದು ಏನಂದ್ರೆ ಈಗ ನೀವು ಹೈಟೆಕ್ ಮತ್ತೆ AC ಮಾರ್ಕೆಟ್, ಅದು AC ನಮ್ಗೆ ವೆಜಿಟೇಬಲ್ಸ್ಗೆ ಬೇಕಾಗಿಲ್ಲ ಸರ್. AC-ನಾಗ ಇಡಕ್ ಬರಂಗಿಲ್ಲ ಸರ್, ಯಾವ್ದು ಇಡಕ್ ಬರಂಗಿಲ್ಲ. ಅವ್ರಿಗೆ ಬಂಡಿ ಅವ್ರಿಗೆ ಆಗಲಿ, ಇಲ್ಲಾಂದ್ರೆ ನೀವು ಕಾರ್ ಪಾರ್ಕಿಂಗ್ ಎಲ್ಲ ಮಾಡ್ಲಿ ಸರ್, ಅಲ್ಲಿ ಬಹಳ ಅನುಕೂಲ ಆಗ್ತದೆ. 100 ಕಾರ್ ನಿಲ್ಲಿರ್ತಾವಲ್ಲಿ. ಜನರಿಗೆ, ಸಾರ್ವಜನಿಕರಿಗೆ ವ್ಯಾಪಾರ ಅಲ್ಲಿ ಬಂದ್ರೆ ಬಟ್ಟೆ ಅಂಗಡಿಗೆ ಹೋಗ್ತಾರ, ಕಲ್ಲೆ ತಗೊಂತಾರ, ಅದೇ. ಇನ್ನ ಒಂದು ನೇಷನಲ್ ಇಂಟ್ರೆಸ್ಟ್ ನಲ್ಲಿ ಮಾರ್ಕೆಟ್ ವ್ಯವಸ್ಥೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಲ್ಲ, ನಾವು ರಾಯಚೂರು ಜಿಲ್ಲೆಯಿಂದ ನಿಮ್ಗೆ ಅಭಿನಂದನೆಗಳು ಸಲ್ಲಿಸ್ತೀವಿ. ನಮಗೆ ಸರ್ ನೀವು ಪರ್ಯಾಯ ವ್ಯವಸ್ಥೆ ಮಾಡುವವರಿಗೆ ಈ ಮಾರ್ಕೆಟ್ ಅನ್ನ ನಮ್ಗೆ ಮಾರುತಿ ನಗರ ಅಲ್ಲಿ ರೈಲ್ವೆ ಸ್ಟೇಷನ್ ಮುಂದುವರ್ಸಿ. ನೀವು ತಗೊಂಡ ಸರ್ಕಾರಗಳಿಂದ ನಿಮ್ ಕಡೆಯಿಂದ ನಿಮ್ಗೆ ನಮ್ಗೆ ಒಟ್ಟಿಗೆ ಯಾಕೆ ಕರ್ತೀವಿ ಅಂದ್ರೆ, ಈಗ ತಾವು ನೋಡಿ ನಮ್ಮ ಭಾರತ ಒಂದು ಪ್ರಜಾಪ್ರಭುತ್ವ ದೇಶ. ತಾವು 100 ಜನ ಕೇಳಿದ್ರೆ 100 ಭಿನ್ನಾಭಿಪ್ರಾಯಗಳು ಬರುತ್ತೆ, ಗೊತ್ತಾಯ್ತಾ? ಎಲ್ಲರೂ ಒಂದೇ ರೀತಿ ಯೋಜನೆ ಮಾಡಲ್ಲ, ಎಲ್ಲರೂ ಒಂದೇ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಲ್ಲ. ಹಾಗಾಗಿ ಎಲ್ಲರಿಗೆ ಒಟ್ಟಿಗೆ ಕರಿತೇವೆ. ಈಗಾಗಲೇ ಅವರು ಹೇಳಿದಂಗೆ ಒಂದು ಅಲ್ಲಿ ಫ್ರೂಟ್ ಮಾರ್ಕೆಟ್ ಇದೆ, ಅವ್ರಿಗೂ ನೆಕ್ಸ್ಟ್ ಗೆ ಕರಿತೇವೆ. ನಮ್ದು ಏನು ಉದ್ದೇಶ ಯಾಕೆ, ಈಗ ಒಂದು ತಮ್ಗೆ ಎಲ್ಲರಿಗೂ ಗೊತ್ತಿದೆ, ಈಗ ಸಿಟಿ ಬೆಳೀತಾ ಇದೆ, ಒಂದು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದೇವೆ. ಮುಂದೆ ಕೂಡ ಸಿಸ್ಟಮ್ಯಾಟಿಕ್ ಆಗ್ಬಿಟ್ರೆ ಈ ಟ್ರಾಫಿಕ್ ಸಮಸ್ಯೆ ಆಗ್ಲಿ, ರೋಡ್ ಸಮಸ್ಯೆ ಆಗ್ಲಿ, ತಮ್ಗೆ ಈ ಅಭಿಪ್ರಾಯನ ರೆಕಾರ್ಡ್ ಮಾಡ್ತಾ ಇದ್ದೇವೆ. ಈ ಮೀಟಿಂಗ್ ಯಾವ್ದು ಡಿಸಿಷನ್ ತಗೊಳ್ಳಿಕ್ಕೆ ಕರೆದಿಲ್ಲ ನಾವು. ಈ ತರ ಮೀಟಿಂಗ್ ಸಭೆಗಳಲ್ಲಿ ಡಿಸಿಷನ್ ಆಗಲ್ಲ. ಯಾಕಂದ್ರೆ ಒಪಿನಿಯನ್ ಬಂದ್ರೆ ಕ್ರೀಡೀಕರಿಸಿ ಯಾರಿಗೆ ಡಿಸ್ಕಸ್ ಮಾಡಬೇಕು, ಈಗ ನಮಗೆ ಪ್ರಾದೇಶಿಕ ಆಯುಕ್ತರಿಗೆ ಡಿಸ್ಕಸ್ ಮಾಡಬೇಕಾಗುತ್ತೆ, ಜಿಲ್ಲಾಧಿಕಾರಿಗಳ ಒಟ್ಟಿಗೆ ಕೂಡ ಚರ್ಚೆ ಮಾಡ್ತೇವೆ, ಮತ್ತೆ ಜನಪ್ರತಿನಿಧಿಗಳ ಒಟ್ಟಿಗೆ ಕೂಡ ಚರ್ಚೆ ಮಾಡ್ತೇವೆ. ಆ ನಂತರ ಒಂದು ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲರಿಗೆ ಅನುಕೂಲವಾಗುವಂತ ವಿಚಾರನ ಅನುಷ್ಠಾನಗೊಳಿಸ್ತೇವೆ. ವಿದಿನ್ ಆಬ್ವಿಯಸ್ಲಿ ದಟ್ ವಿಲ್ ಟೇಕ್ ಸಮ್ ಟೈಮ್, 1 ತಿಂಗಳು 2 ತಿಂಗಳು ಬೇಕಾಗುತ್ತೆ. ಹಾಗಾಗಿ ಇದು ಫಸ್ಟ್ ಹೆಜ್ಜೆ, ಇದು ಫಸ್ಟ್ ಸ್ಟೆಪ್. ಇದು ಗೊತ್ತಾಯ್ತಾ? ಇಲ್ಲಿ ಯಾರ್ದು ಪಾಯಿಂಟ್ ಕರೆದಂಥ ಒಂದು ಮೀಟಿಂಗ್ ಮೊದಲನೇ ಧನ್ಯವಾದಗಳು ಹೇಳ್ತೇನೆ ಸರ್. ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದೀರಿ ತಾವು. ವೆಲ್ಕಮ್ ಯುವರ್ ಡಿಸಿಷನ್ಸ್. ಅದ್ರ ಜೊತೆಯಲ್ಲೇ ಕನಿಷ್ಠ ಅಂದರೆ ಕೋವಿಡಲ್ಲಿ ಆದಂಥ ಒಂದು ಅನಾಹುತಗಳಿಗೆ ಆಗಿನ ಜಿಲ್ಲಾಧಿಕಾರಿಗಳು ಕೆಲವೊಂದು ಪಾಯಿಂಟ್ಸ್ ಮಾಡಿ ಯಾವುದೇ ರೀತಿ ಸೋಂಕು ತಗುಲಬಾರದು ಅನ್ನೋದಕ್ಕೆ ಬೇರೆ ಬೇರೆ ಕಡೆ ಮಾಡಿದ ಒಂದು ಐತಿಹಾಸಿಕವಾದಂಥ ನಿರ್ಧಾರ. ಅದೇ ರೀತಿಯಲ್ಲಿ ಮಾಡಿದಾಗ ಅದನ್ನು ಕಂಟಿನ್ಯೂ ಮಾಡಬೇಕು ಅನ್ನೋ ಉದ್ದೇಶದಿಂದ ಆ ಹಿಂದಿನ ಜಿಲ್ಲಾಧಿಕಾರಿ ಮನೆ ಮಾಡ್ಕೊಂಡಾಗ ಆಯ್ತಲ್ಲಿ ಇಲ್ಲಿ ಆಗುತ್ತೆ ಅಲ್ಲಿ ಮಾಡಿರಿ ಅಂತಂದರೆ ವೆಂಕಟೇಶ್ ನಾಯಕ್ ಅವ್ರಿದ್ದಾಗೂ ಒಂದು ಅಧಿಕಾರ ಕೊಟ್ಟರು. ಅದನ್ನು ಅಲ್ಲಿ ಟ್ರಾಫಿಕ್ ಜಾಮ್ ಅಂತಂದು ಒಳಗೆ ಮಾಡ್ತೀವಿ ಸರ್ ಅಂದಾಗ ಅದಕ್ಕೂ ಒಪ್ಪಿಗೆ ಕೊಟ್ಟು ಸರ್. ಆದರೆ ಅಲ್ಲಿನೂ ಒಂದು CA ಸೈಟ್ ಅಲ್ಲ ಸರ್, ಗಾರ್ಡನ್ ಸೈಟ್ ಇತ್ತು. ಅದ್ರ ಮುಂದೆ 2 ಇಮ್ರಾನ್ ಅನ್ನೋ ವ್ಯಕ್ತಿಗೆ 2 ಪ್ಲಾಟ್ ಇತ್ತು ಸರ್, ಅಡ್ಜಸ್ಟೆಡ್ ಟು ದಟ್ ಗಾರ್ಡನ್. ಸೊ ಅವು 2 ಗಾರ್ಡನ್ ಜೊತೆ 2 ಪ್ಲಾಟಲ್ಲಿ ಅವ್ರ ಬಾಡಿಗೆ ನಾವೇನು ಕೊಟ್ಟು ತೊಗೋತೀವಿ ಅಂತೇಳಿ ಇವರು ಇಂಟರ್ನಲ್ ಅವ್ರು ಮಾಡ್ಕೊಂಡಿದ್ದೆ ಹೊರತು ನಗರಸಭಾ ಬೊಕ್ಕಸಕ್ಕೆ ಹಾನಿ ಮಾಡಬೇಕು ಅಂತ ಯಾವ ಉದ್ದೇಶ ಇರಲಿಲ್ಲ. ಆದರೆ ಇಲ್ಲೇ ಆದಂಥ ಟೆಂಡರ್ ಏನಾಗಿತ್ತು ಈರಣ್ಣ ಸರ್ಕಲಲ್ಲಿ, ಅದೇ ಟೆಂಡರ್ ಅಲ್ಲಿ ಮುಂದುವರಿತು. ಅಲ್ಲಿಂದ ಕಲೆಕ್ಷನ್ ಮಾಡಿ 9,50,000 ನಗರಸಭಾ ಬೊಕ್ಕಸಕ್ಕೆ ಕಟ್ಟಿದ್ದೀವಿ. ಹಾಗೆ ಗೊತ್ತಿದ್ದಾರೆ. ಹೀಗಾಗಿ ಯಾವುದೇ ರೀತಿಯಲ್ಲಿ ಇಲ್ಲಿಗಲ್ ಮಾಡಿದ ಇತಿಹಾಸ ಇಲ್ಲ, ಯಾವುದೇ ನಗರಸಭಾ ಬೊಕ್ಕಸಕ್ಕೆ ಅನ್ಯಾಯ ಮಾಡಿಲ್ಲ. ಆದರೆ ಅವ್ರ ಪೀರಿಯಡ್ ಮುಗಿದ ನಂತರ ಟೆಂಡರ್ ಮತ್ತೊಂದು ಸಲ ಟೆಂಡರ್ ಕಾಲ್ ಆಯ್ತು ಸರ್. ಮಾವಿನಕೆರೆ ಅಂತಲೇ ಒಂದು ಟೆಂಡರ್ ಆಯಿತು. ಅಂಬೇಡ್ಕರ್ ಸರ್ ಇದ್ರು ನಮ್ಮ ATM ಸರ್ಕಲ್ ಕುಂತು ಬಸವಣ್ಣ ಕುಂತು ಎಲ್ಲರ ಕಲೆಕ್ಟ್ ಮಾಡಬೇಕು. ಮತ್ತು ಇಲ್ಲಿ ರೈತ ಕಾಲನಿ ರೈತ ಸಂತೆ ಅಂತ ಮಾಡಿದಾರಲ್ಲ ಮಾರ್ಕೆಟ್, ಅಲ್ಲಿ ಎಲ್ಲ ಸೇರಿ ಒಂದೇ ಟೆಂಡರ್ ಆಗಿತ್ತು ಸರ್. ಆ ಟೆಂಡರ್ಗೆ ಪಾರ್ಟಿಸಿಪೇಟ್ ಮಾಡಲಿಲ್ಲ ಸರ್. ಹಿಂಗೆ ಟೆಂಡರ್ ಮುಂದೂಡಿಸಿ ಅದು ಹಂಗೆ ಮುಂದೂಡ್ಕೊಂತ ಹೋಯ್ತು ಹೊರತು ಯಾವುದೇ ರೀತಿ ನಗರಸಭೆ ಬೊಕ್ಕಸಿಗೆ ಹಾನಿ ಮಾಡಬೇಕು ಅಂತ ಯಾವ ರೈತರು ಇಲ್ಲ, ಯಾವ ವರ್ತಕರು ಇಲ್ಲ ಸರ್. ಆದರೆ ಈಗಿನವರೆಗೆ ಅಲ್ಲಿ ಆದಂಥ ಒಂದು ಘಟನೆಗಳು ಈ ಉಸ್ಮಾನಿಯಾ ಮಾರ್ಕೆಟಲ್ಲಿ ಒಂದು ಸಲ ಜಿಲ್ಲಾನಿ ಸಭೆ AC ಅವರಿದ್ದಾಗೆಲ್ಲ ತಂದು ಎಲ್ಲ ಕೂಡಿಸಿದ್ರು. ಅಲ್ಲಿ ಘರ್ಷಣೆಗಳಾದವು. ಒಬ್ಬರು ಒಳಗ ನಾನು ಹೊರಗ ತಂದು
ಒಳಗಿದ್ದವರು ಹೊರಗೆ ಬಂದು ಅಲ್ಲೆಲ್ಲ ಘರ್ಷಣೆಗಳಾದವು. ಅದ್ರ ಸಹ ಯಾರು ಪಾಡಿ ಅವರು ಅಲ್ಲಿ ಆಗಲ್ಲ ಅಂತ ಮತ್ತು ಪುನಃ ಅಲ್ಲೇ ಬಂದಲ್ಲಿ ಕೂತರು. ಆದರೆ ಅಲ್ಲಿ ಯಾವುದೇ ರೀತಿ ಪಬ್ಲಿಕ್ ಅರೇಂಜ್ಮೆಂಟ್ ಅಂತ ಆಗ್ತಿಲ್ಲ ಸರ್. ಈಗಿರುವಂಥ ಮಾವಿನಕೆರೆ ರೋಡಲ್ಲಿ ಇಟ್ಸ್ ಆಲ್ರೆಡಿ 60 ಫೀಟ್ ರೋಡ್ ಇದೆ. ಹಿಂದ್ಗಡೆ ಕೊಡ್ತಾರೆ, ಬೆಳಿಗ್ಗೆ 3 ಗಂಟೆ 2 ಗಂಟೆ ಬರ್ತಾರೆ, 9 ಗಂಟೆಗೆ ಖಾಲಿ ಮಾಡ್ಕೊಂಡು ಹೋಗ್ತಾರೆ. 10 ಗಂಟೆ ಮೇಲೆ ಯಾರು ನಿಮ್ಮಲ್ಲಿ ಸಿಗೋಲ್ಲ ಸರ್. ರೈತರು ಇಟ್ಸ್ ಎ ಫ್ಯಾಕ್ಟ್, ನೀವು ನೋಡ್ಕೊಬೋದು ಒಂದು. ಆಮೇಲೆ ಆ ಒಂದು ಇಲ್ಲಿ ಪ್ಲಾಟ್ಗಳಿದ್ವಲ್ಲ ಸರ್, ಅವರು ಯಾವುದೇ ರೀತಿ ಅವ್ರ ಹತ್ರ ಒಂದು ಇಂಟರ್ನಲ್ ಇವರು ಅಗ್ರಿಮೆಂಟ್ ಮಾಡಿಕೊಂಡೇ ಅವ್ರ ಹತ್ರ ಬಾಡಿ ಕಟ್ಟಿದ್ದಾರೆ ಹೊರತು ಅವ್ರ ಜೊತೆಗೆ ಇಲ್ಲಿಗಲ್ ಯಾವುದು ಮಾಡಿಲ್ಲ ಸರ್. ಏನು ಸರ್. ಆಮೇಲೆ ನಿಮ್ಮ ಒಂದು ಗಾರ್ಡನ್ ಸೈಟಲ್ಲಿ ಐಮಾಸ್ ಲೈಟನ್ನು ನಾವೇ ಎಲ್ಲ ಕಾಂಟ್ರಿಬ್ಯೂಷನ್ ಮಾಡಿ ಇಟ್ಟಿದ್ದು ಅಂತ ಎಲ್ಲ ಬೆಳಕಾಗಿ ರಾತ್ರಿ 2 ಗಂಟೆ ಬರ್ತಾರೆ, ಅದು ಮಾಡಿ ಸರ್. ಆ ಗಾರ್ಡನ್ ಸೈಟ್ ಯುಟಿಲೈಸ್ ಆಗ್ತಾಯಿದೆ. ಅಲ್ಲಿ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಆಗ್ತಾ ಇತ್ತು. ಆದರೆ ನಮ್ಮವರಿಂದ ಬೆಳಿಗ್ಗೆ 2 ಗಂಟೆಯಿಂದ 10 ಗಂಟೆ ಕ್ಲಿಯರ್ ಇರ್ತದೆ ಸರ್. ಅದ್ರ ಜೊತೆಗೆ ಈಗ ನಮ್ಮದು ಸಬ್ಮಿಷನ್ ಅಂದರೆ ಸರ್, ಈಗ ನೀವು 2-3 ಸಲ ಡಿಸ್ಕಷನ್ ಮಾಡಿದ್ವಿ, ಕಳೆದ ದಿನ ಮಾತಾಡಿದ್ದೀವಿ, ನಾವು ತಮ್ಮ ಡಿಸ್ಕಷನ್ ಮಾಡಿದ್ವಿ. ಅದೇ ಮಾವಿನಕೆರೆಯಲ್ಲಿ ನಮ್ಮ ಜಿಮ್ ಪಕ್ಕ ಭಾಸ್ಕರ್ ಬಾಬು ಜಿಮ್ ಅಂತಿದೆ, ಒಂದು ಟೆಂಪಲ್ ಇದೆ, ಎಂಟ್ರೆನ್ಸ್ ಆಗಿದ್ವಿ ಸರ್. ನಿಯರ್ ಭಾಸ್ಕರ್ ಬಾಬು ಜಿಮ್ ಸರ್, ನಿಯರ್ ಹನುಮನ್ ದೇವರ ಟೆಂಪಲ್. 2 ಎಕರೆ 11 ಗುಂಟೆ ಇದೆ ಸರ್, ಜಾಗ ಇದೆ ಸರ್. ಒಂದು ಸ್ಲಮ್ ಬೋರ್ಡ್ ಲ್ಯಾಂಡ್ ಸರ್, ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಲ್ಯಾಂಡ್ ಸರ್. ಇನ್ ದಿ ನೇಮ್ ಆಫ್ AWE ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಇದೆ ಸರ್. ಯಾವುದೇ ರೀತಿ ಯಾರು ಅಲೋಕೇಶನ್ ಆಗಿದೆ ಸರ್ ಆ್ಯಸ್ ಆಗ್ತದೆ. ಅದ್ರ ಜೊತೆಯಲ್ಲಿ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಬೇರೆ ಕಡೆ ನೋಡೋಕ್ಕಿಂತ ಮುಂಚೆ ನಮಗೆ ಇಲ್ಲೊಂದು ಅವಕಾಶ ಮಾಡಿಕೊಡ್ಬೇಕು ಸರ್. ಅದ್ರ ಜೊತೆಗೆ ಇದೊಂದು ಪ್ಲ್ಯಾನ್ ಇದೆ ಸರ್, ಆ್ಯಸ್ ಪರ್ ಅವರ್ ತಹಸೀಲ್ ರೆಕಾರ್ಡ್ ಸರ್. ಗ್ರೀನ್ ಲ್ಯಾಂಡ್ ಈಸ್ ಅವೈಲೇಬಲ್ ರೈಟ್ ನಾವು ಸರ್, ಅಲ್ಲಿ ಸರ್ ಗ್ರೀನ್ ನೋಟೆಡ್ ಲ್ಯಾಂಡ್ ಸರ್. ಹಿಂಗಾಗಿ 3 ತಾಸು ಇರೋ ಸರ್ ಅಲ್ಲಿ ಜಸ್ಟ್ ಫಾರ್ 3 hours ದೇ ವಿಲ್ ಗೆಟ್ ದ ರಾ ಮೆಟೀರಿಯಲ್ ಸರ್. ಜಸ್ಟ್ 3 ತಾಸಲ್ಲಿ ಮಾರ್ತಾರೆ ಹೋಗ್ತಾರೆ ಹೊರತು ಅಲ್ಲಿ ಕುಂತು ಅಂಗಡಿ ಹಾಕೋದು ಕೆಲವರೇ ಇದ್ದಾರೆ ಸರ್. ಅವರು ಮಾಲ್ ತೊಗೊಂಡೆ ಮಾರೋರು ಇದ್ದಾರೆ ಸರ್. ಅದು ಕೋವಿಡಲ್ಲಿ ಉಪಜೀವನಕ್ಕಾಗಿ ಯಾರು ಇರಲಾರ್ದಕ್ಕೆ ಆಟೋ ನಡೆಸೋರಾಗಿರ್ಬೋದು, ಯಾರೋ ಅವರು ಬಂದು ಉಪಜೀವನಕ್ಕಾಗಿ ಅಲ್ಲಿ ಮಾರ್ಕೆಟ್ ಮಾಡುತ್ತಾ ತರಕಾರಿ ಮೇನ್ ಬಜಾರಿಂದ ಇವರು MIC ಇರ್ತಾರೆ ಸರ್, ಅಲ್ಲಿಂದ ಮಾರ್ಕೆಟ್ ತಂದು ಇಲ್ಲಿ ಮಾರ್ಕೊಳ್ತಾ ಇದ್ದಾರೆ. ರೈತರು ಇಲ್ಲಿ ಮಾರ್ಕೊಂಡು ಇಲ್ಲಿ ತೊಗೊಂಡು ಮಾಡ್ತಾ ಇದ್ದಾರೆ ಹೊರತು ಅಲ್ಲಿ ಯಾವುದೇ ರೀತಿ ಕೋಟ್ಯಾಧೀಶರು ಅಂತ ಆಗೋ ಪ್ರಶ್ನೆನೇ ಇಲ್ಲ. ಉಪಜೀವನಕ್ಕಾಗಿ ಬಡ ಕುಟುಂಬಸ್ಥರಿದ್ದಾರೆ ಹೊರತು ಆಮೇಲೆ ಕನಿಷ್ಠ ಅಂದರೆ 2, 3, 4, 12, 13, 14, 18, 19, 20 ಈ ನಮ್ಮ ವಾರ್ಡಿನ ಜನ ನಡ್ಕೊಂತ ಬಂದು ಖರೀದಿ ಮಾಡ್ಕೊಂಡು ಹೋಗೋ ಒಂದು ವ್ಯವಸ್ಥೆ ಪಬ್ಲಿಕ್ ಪರ್ಪಸ್ ವೆರಿ ಮಚ್. ಇದು ಮಾತ್ರ ಎಲ್ಲ IDSM ಲೇಔಟ್ ಹಿಡ್ಕೊಂಡು ಜ್ಯೋತಿ ಕಾಲನಿ, ಸತ್ಯನಾಥ್ ಕಾಲನಿ, ಎಂಟೈರ್ 5-6 ವಾರ್ಡ್ಗಳಿಗೆ ಅಲ್ಲಿ ಕನ್ವರ್ಟ್ ಆಗಿದೆ. ಎರಡನೇದು ಪ್ರೈವೇಟ್ ಲ್ಯಾಂಡ್ ಅಲ್ಲಿ ಈಗ ಟೆಂಪರರಿ ಮಾರ್ಕೆಟ್ ಇದೆ, ಗವರ್ಮೆಂಟ್ ಪ್ರೊವಿಷನ್ ಮಾಡೋದು ನಮ್ಮ ಜವಾಬ್ದಾರಿ. ಅದು ನಿಮ್ಗೆ ರೆಗ್ಯುಲರ್ ಟೆಂಡರ್ ಪ್ರೋಸೆಸ್ ಮಾಡಬೇಕು. ಸಿಟಿ ಡೆವಲಪ್ ಆಗ್ತಾ ಇರೋದು, ಎಕ್ಸ್ಪ್ಯಾಂಡ್ ಆಗ್ತಾ ಇರೋದ್ರಿಂದ ಎಕ್ಸ್ಟೆನ್ಷನ್ ಇಸ್ ವೆರಿ ಮಚ್ ನೀಡೆಡ್. ಈಗ ಅವರು ತೆಗೀಬೇಕು ಅಂತ ಹೇಳಿದ್ರು, ಬೇರೆ ಎಲ್ಲಿ ಮಾಡಬೇಕು, ಇಲ್ಲಿ ಬರ್ಬೇಕಾ? ಇಲ್ಲಿ ಇನ್ನೂ ನಿಮ್ ಬಿಲ್ಡಿಂಗ್ ಆಗಿಲ್ಲ, ಅರ್ಧಂಬರ್ಧ ಮೇನ್ ಸೆಂಟರ್ ಆಫ್ ದ ಸಿಟಿ ಅಂತ ಕಂಪ್ಲೇಂಟ್ ಕೊಡ್ತಾ ಇಲ್ಲ. ಏನಾಗಿದೆ ಕೊಡ್ತಾ ಇದ್ದಾರೆ ಅಂದ್ರೆ ಅದನ್ನು ಲೀಗಲ್ ಆಗಿ ಸರ್ವೆ ಮಾಡಿಸಿ ಈಗಾಗಲೇ ಎಲ್ಲ ರೇಟ್ ಖಚಿತಪಡಿಸಿಕೊಂಡು ಈಗ ರೆಡಿ ಮಾಡಿದ್ದೇವೆ. ಇನ್ನೊಂದು ವಾರ ಒಳಗಡೆ ಈಗ ಮಾರ್ಕೆಟ್ ಯಾರ್ಡ್ ಕೂಡ ನಾವು ಟೆಂಡರ್ಗೆ ಹೋಗ್ತಾ ಇದ್ದೇವೆ. ಸೊ ಅದಕ್ಕೆಲ್ಲ ಯಾರಿಗೆ ಅರ್ಹತೆ ಇದೆ ಅವರೆಲ್ಲ ಬಿಡ್ದಾರರು ಭಾಗವಹಿಸಬಹುದು. ಅದೇ ರೀತಿ ಅಲ್ಲಿಗೆ ನಾವು ತಾನೇ ನಮ್ಮ ಎಲ್ಲರಿಗೂ ನಂತರ ಏನಾಗಿದೆ, ಅಲ್ಲಿ ಒಬ್ಬರು ಸೈಟ್ ಇತ್ತು. ಆ ಸೈಟ್ನಲ್ಲಿ ಏನಂತಂದ್ರೆ ಅವರು 2020ರಿಂದ 2020, 21, 22, 22, 22, 23, 24, 25, 26 ತನಕ ಏನಂತಂದ್ರೆ ಸುಮಾರು 5 ವರ್ಷದ ತನಕ ಟೆಂಡರ್ ಕರೆಯಲಿಲ್ಲ. 23ರಲ್ಲಿ ಟೆಂಡರ್ ಕರೆದರು. ಆ ಟೆಂಡರ್ ನಲ್ಲಿ ಕೇವಲ ಒಬ್ಬರು ಭಾಗವಹಿಸಿದ್ರು, ಅವ್ರು ಶಂಕರ್ ರೆಡ್ಡಿ ಅಂತೇಳಿ. ಅಲ್ಲಿನ ಪೌರಾಯುಕ್ತ ಗುರುಲಿಂಗಪ್ಪನವ್ರು ಏನಂತಂದ್ರೆ ಯಾರು ಬರಲಿಲ್ಲ ಅಂತೇಳಿ 9.5 ಲಕ್ಷಕ್ಕೆ ಶಂಕರ್ ರೆಡ್ಡಿ ಅವ್ರಿಗೆ ಏನಂತಂದ್ರೆ ಟೆಂಡರ್ ಕೊಟ್ಟರು. ನಂತರ ನಮ್ಮ ಇವರು ಜಲ್ಲಾರವ್ರು ಹೇಳ್ತಾರೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಅಂತ ಹೇಳಿ. ಅದನ್ನೇ ಕಂಟಿನ್ಯೂ ಮಾಡಿದ್ರೆ ತಮ್ಮ ಇಲಾಖೆಯಲ್ಲಿ ಏನಾದರೂ ದಾಖಲೆಗಳಿದ್ರೆ ಅದನ್ನು ಪರಿಶೀಲನೆ ಮಾಡಿ ಅಂತಂದ್ರೆ ಇದು ಮಾಡಿ. ಮಾಡಿಲ್ಲ, 1 ವರ್ಷ ಕಂಟಿನ್ಯೂ ಇತ್ತು. ಅವರಿಗೆ ಎಷ್ಟಿತ್ತು ಅಷ್ಟುವರೆಗೂ ಮಾತ್ರ ಪ್ರೊಡ್ಯೂಸನ್ ಮಾಡೋದು ಆಯ್ತು ಅಷ್ಟೇ. ನಂತರ 24, 25 ಆಗಿಲ್ಲ, 25, 26 ಆಗಿಲ್ಲ. ಈ ದುಡ್ಡು ಏನಂತಂದ್ರೆ ಮಹಾನಗರ ಪಾಲಿಕೆ ಆಗಲಿ ನಗರಸಭೆಗೆ ಆಗಲಿ ಬರ್ಬೇಕಾಗಿದೆ. ಇದು ಏನಂತಂದ್ರೆ ಒಬ್ಬ ಸೈಟು
60, 80 ಅಥವಾ 40, 60 ಇತ್ತು ಇಮ್ರಾನ್ ಅನ್ನೋರು. ಆ ಸೈಟಿನಲ್ಲಿ ಏನಂತಂದ್ರೆ ವ್ಯವಹಾರ ಮಾಡಲಿಕ್ಕೆ ಯಾರ ಅನುಮತಿ ಕೊಟ್ಟರು, ಪಾಲಿಕೆ ಕೊಟ್ಟ ಅಥವಾ ನಗರಸಭೆ ಕೊಟ್ಟ, ಕೊಡಲಿಲ್ಲ. ಇವ್ರು ಏನ್ ಮಾಡಿದ್ರು 2022ರಲ್ಲಿ ಒಂದು ಸಾಮಾನ್ಯ ಸಭೆ ಆಯಿತು ಲಲಿತ ಕಡಗೋಳ ಆಂಜನೇಯ ಇವರ ಅಧ್ಯಕ್ಷತೆ. ಅಲ್ಲಿ ಏನಂತಂದ್ರೆ ಕೆಲವರು ಎಸ್ ನೋ ಅಂತ ಹೇಳಿದ್ರು. ಹಾಗೆ ಏನಂತಂದ್ರೆ ಪಾಸ್ ಮಾಡಿದ ನಂತರ ಎಮ್ಮೀರಣ್ಣ ತರಕಾರಿ ಮಾರುಕಟ್ಟೆ ಅಂತೇಳಿ ನಿರ್ಮಾಣ ಮಾಡಿದಾರ. ಆ ತರಕಾರಿ ಮಾರುಕಟ್ಟೆ ಏನಂತಂದ್ರೆ ನಿರ್ಮಾಣ ಮಾಡಿದ್ದು ಏನಾದ್ರು ವ್ಯವಸ್ಥೆ ಇದೆ? ಯಾವುದೇ ವ್ಯವಸ್ಥೆ ಇಲ್ಲ. ಇನ್ನೊಂದು ಏನಂತಂದ್ರೆ ಯಾವುದೇ ಮಾರ್ಕೆಟ್ ನಿರ್ಮಾಣ ಮಾಡಬೇಕು, ಯಾವುದೇ ಒಂದು ಇದಕ್ಕೆ ಹೆಸರಿಡಬೇಕಂತಂದ್ರೆ ಪಾಲಿಕೆ ಮತ್ತು ಒಂದು ಇದು LPS ಅಂತೇಳಿ ತಮ್ಮ ಗಮನಕ್ಕೂ ತಂದಿನಿ ನಾನು. ಲಾಸ್ಟ್ ಟೈಮ್ ಏನಂತಂದ್ರೆ ಬಂದಾಗ ನಾವು ಕೊಟ್ಟಿದ್ದೀರಾ? ಅದೇ ಸರ್, ಈ ರೀತಿ ಇದೇನು ರಾಯಚೂರಿನ ಓಪನ್ ಜಾಗಿರಲ್ಲ. ಎಲ್ಲರೂ ಉಳಿಬೇಕು, ಎಲ್ಲರೂ ಬೆಳಿಬೇಕು, ಎಲ್ಲರೂ ಒಂದು ಒಳ್ಳೆ ಜೀವನ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಂತಿಲ್ಲ. ಸಹೋದರರು ಹೇಳ್ತಾರ ಅಲ್ಲಿ ಏನಂತಂದ್ರೆ ಮಾಡಿದ್ದಾರ, ಅಲ್ಲೇ ಇದ್ರೆ ಕಾನೂನು ಪ್ರಕಾರವಾಗಿ ಅಲ್ಲಿ ಮಾಡಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಅದು ಕಾನೂನು ಬಾಹಿರ ಇದೆ. ರಸ್ತೆ ಮೇಲೆ ಕೂಡೋದು, ಇಲ್ಲೆಲ್ಲ ಕೂರ್ಸಿ ಏನಂತಂದ್ರೆ ತರಕಾರಿ ರೈತರು ಮಾರಾಟ ಮಾಡೋದು, ವ್ಯಾಪಾರಸ್ಥರು ಮಾರಾಟ ಮಾಡೋದು ಅದಲ್ಲ. ಹಂಗಾಗಿ ಎಷ್ಟು ಜನ ಕುಂತು ವ್ಯಾಪಾರ ಮಾಡ್ತಾ ಇದ್ದಾರೆ. ಯಾವುದೋ ರೀತಿಯ ವಿಚಾರ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಆಗ್ಬೇಕಿದ್ರೆ ತಾವು ನೋಡ್ತಾ ಇದ್ದೀರಾ, ಆಸ್ ಪರ್ ಲಾ ನಿಯಮಾನುಸಾರನೇ ಆಗ್ಬೇಕು. ನಿಯಮ ಮಾಡಲಿಕ್ಕೆ ತಮಗೆ ಕೈಗೆ ಪವರ್ ಇಲ್ಲ, ನಮ್ಮ ಕೈಗೂ ಪವರ್ ಇಲ್ಲ. ನಂಬರ್ 1. ನಂಬರ್ 2, ತಾವು ಹೇಳ್ತಕ್ಕಂತ ಯಾವ್ದು ರೀತಿಯ ಅನಧಿಕೃತವಾದ ಇದೆಯೇ ಇಲ್ವೋ ಅದು ಒಂದು ಏನೋ ಒಂದು ಸರ್ಕಾರ ಪದ್ಧತಿ ಪ್ರಕಾರ ನಾವು ಖಚಿತ ಮಾಡಬೇಕು. ನಾವು ಕೂಡ ಕೂತು ಇಲ್ಲಿ ಬೇಕಾಬಿಟ್ಟಿ ಏನು ಮನವಿ ಬಂದಾಗ ಇದು ಅನಧಿಕೃತವಾಗಿದೆ, ಅದನ್ನ ಇಲ್ಲಿಗಲ್ ಇದೆ ಅಂತ ಸಚಿವರ ಸಹಾಯ ಆಗಿರ್ಬೋದು, ಸಚಿವರ ಸಹಾಯ ಆಗಿರ್ಬೋದು, MLC ಯಾವ ಜನಪ್ರತಿನಿಧಿಗಳು ಇದ್ದಾರೆ ನಮ್ಮ ಬಾಡಿ ಇದ್ದಾಗ ಕೂಡ 28ನೇ ಸಭೆಯಲ್ಲಿ ಕೂಡ ಇದರ ಬಗ್ಗೆ ನಾವು ಮಂಡಿಸಿ ಚರ್ಚೆ ಮಾಡಿ ಸಾಕಷ್ಟು ಕನ್ಸಲ್ಟೇಷನ್ ಜನಪ್ರತಿನಿಧಿಗಳ ಕೂಡ ಆಗಿದೆ ಈ ವಿಚಾರ. ಹಾಗಾಗಿ ತಾವು ಹೇಳ್ದಂಗೆ ತಮ್ಮ ಮುಂದೆನೆ ಅದಕ್ಕೂ ನಾವು ಒಳಗೊಂಡುನೇ ಮುಂದಿನ ವಿಚಾರ ಎಲ್ಲ ಕ್ರಮವನ್ನು ಕೈಗೊಳ್ತೇವೆ. ನಂಬರ್ 3 ನಂದು ಏನ್ ವಿನಂತಿ ಅಂದ್ರೆ ತಾವು ಎಲ್ಲೂ ಮಾಡಬೇಕು, ಏನು ಮಾಡಬೇಕು ಆಸ್ ಪರ್ ಲಾ ಮಾಡಬೇಕು. ಅದರಿಂದ ಬೇರೆಯವರಿಗೆ ಅನ್ಯಾಯ ಆಗುವಂತ ವಿಚಾರ ಆಗಲಿ ಅಥವಾ ಸರ್ಕಾರಕ್ಕೆ ಕೂಡ ಅನ್ಯಾಯ ಆಗುವಂತ ವಿಚಾರ ಆಗಲಿ ಆಗಬಾರದು. ನಾವು ಅಲ್ಲಿ ಬಂದು ಮಾಡಬೇಕಿದ್ರೆ ಅದನ್ನ ಒಂದು ಒಪ್ಪಂದ ಮಾಡಬೇಕು, ಎನ್ಒಸಿ ತಗೊಳ್ಬೇಕು, ನಾವು ಅಬ್ಜೆಕ್ಷನ್ ಕಾಲ್ ಮಾಡಿ ಒಂದು ಅಪ್ರೂವಲ್ ಕೊಟ್ಟು ಅಲ್ಲಿ ಕೂಡ ತಾವು ಅಫಿಷಿಯಲ್ ಆಗಿ ಮಾಡಿ. ಬಟ್ ಬೇಕಾಬಿಟ್ಟು ಈಗ ನೋಡಿ, ನಾವು ಮೊನ್ನೆ ಕೂಡ ಕೆಲವು ವಿಧಿ ವ್ಯಾಪಾರಿಗಳಿಗೆ ಎಲ್ಲ ಫೈನ್ ಹಾಕಿದ್ದೇವೆ, ಬಂದು ರಿಕ್ವೆಸ್ಟ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೇವೆ. ಈಗ ನಾನು ಬಂದು ಕೂತು ಅಲ್ಲಿ ಮಾಡ್ತೀನಿ, ನಾನು ಬಡವರು ಇರ್ಬೋದು, ಶ್ರೀಮಂತರು ಇರ್ಬೋದು, ನಾನು ಬಂದು ಮಾಡ್ತೀನಿ ಅಲ್ಲಿ ಎಲ್ಲ ಕಸ ಎಸಾಕಿ ಹೋಗ್ಬಿಡ್ತೀನಿ. ನಮ್ಮ ಪೌರ ಕಾರ್ಮಿಕರು ಸಿಬ್ಬಂದಿಯವರು ಕೂಡ ಬಡವರನ್ನೇ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಬಡವರದು ಶ್ರೀಮಂತರದ್ದು ಪ್ರಶ್ನೆ ಅಲ್ಲ. ಈಗ ನಾನು ಮಾಡ್ತೀನಿ, ನಂದು ಪ್ರೈವೇಟ್ ಆದಾಯ ಬರುತ್ತೆ, ಆ ಕಸನ ತೆಗಿಲಿಕ್ಕೆ ನಮ್ಮ ಗವರ್ಮೆಂಟ್ ಇಂದ ನಾನು ಅಪೇಕ್ಷೆ ಇಡ್ತೀನಿ, ಅದು ಕೂಡ ತಪ್ಪಲ್ವಾ? ಸೊ ಎಲ್ಲೂ ಈಗ ಮಾರ್ಕೆಟ್ ಮಾಡ್ತೀವಿ, ಅಲ್ಲಿ ತಾವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಚಾರ್ಜಸ್, ಟ್ಯಾಕ್ಸಸ್, ನೀರಿನ ಶುಲ್ಕ ಇಲ್ಲ ಪರವಾಗಿಲ್ಲ, ಒಂದೇ ಮನೆ ಯಾರು ಮಾಡ್ತೀರಿ. ಇಲ್ಲ ಅದು ಕೊಡ್ಲಿ ಎನ್ಒಸಿ. ಏನ ಮಾಡಬೇಕು ನಿಯಮಾನುಸಾರ ಮಾಡ, ಯಾಕೆ ಮೆನ್ಷನ್ ತಗೋಬೇಡ, ನಿಯಮಾನುಸಾರ ಮಾಡೋದನ್ನ ಹೇಳ್ತಿದ್ದೀನಿ. ನಿಮ್ಗೆ FC ಬಾರಿ ಮಾತ್ರ ಇಲ್ಲ ರೀ, ನೀವು ಇಲ್ಲೇನೆ ಮಾಡಬೇಕು, ಇಲ್ಲೇನೆ. ಈ ಸಂದರ್ಭದಲ್ಲಿ ಪಾಲಿಕೆಯ ಉಪಾಯುಕ್ತ ಶರಣಪ್ಪ ಸತ್ಯಂಪೇಟ್, ಪ್ರಮುಖರಾದ ತ್ರಿವಿಕ್ರಮ್ ಜೋಶಿ, ಬಸವರಾಜ್ ಹೆಬ್ಬಾಳ್, ಶಂಶಾಲಂ, ಮೊಹಮ್ಮದ್ ಮುಜಾಹಿದ್, ಪ್ರವೀಣ್, ಹನುಮಂತು, ಅಹಮದ್, ಇಬ್ರಾಹಿಂ, ನಿಸಾರ್, ಬಸವರಾಜ್, ಪ್ರಭು ನಾಯಕ್, MD ರಿಜ್ವಾನ್, ವೀರೇಶ್, ಶಾಲಂ, ಶ್ರೀನಿವಾಸ್, ರಾಜು ಸೇರಿದಂತೆ ಅನೇಕರು ಇದ್ದರು. ತುಂಗಭದ್ರಾ ಜಲಾಶಯಕ್ಕೆ 33 ಕ್ರಸ್ಟ್ ಗೇಟ್ಗಳನ್ನು ತ್ವರಿತವಾಗಿ ಅಳವಡಿಸಿ ಮುಂದಿನ ಮುಂಗಾರು ಬೆಳೆಗೆ ಸಮರ್ಪಕ ನೀರು ಹರಿಸಬೇಕೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಸವಂತರಾಯ್ ಕಲ್ಲೂರ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಜಲಾಶಯಕ್ಕೆ ಇಲ್ಲಿಯವರೆಗೆ 10 ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲಾಗಿದೆ. ಇನ್ನು 9 ಕ್ರಸ್ಟ್ ಗೇಟ್ಗಳನ್ನು ಹೊರತೆಗೆಯುವ ಕೆಲಸ ಬಾಕಿ ಇದೆ. ಏಪ್ರಿಲ್ನೊಳಗೆ ಎಲ್ಲಾ ಕಾಮಗಾರಿ ಪೂರ್ಣಗೊಳಿಸಿ ನೀರು ಹರಿಸಬೇಕು ಎಂದರು. ಈಗಾಗಲೇ ಅಚ್ಚುಕಟ್ಟು ಪ್ರದೇಶದ ರೈತರು ಬೆಳೆಯನ್ನ ಕಳೆದುಕೊಂಡಿದ್ದಾರೆ. ರಾಜ್ಯ ಸರ್ಕಾರ 2ನೇ ಬೆಳೆಗೆ ನೀರು ಹರಿಸಬಹುದಿತ್ತು, ಆದರೆ ಪರಿಹಾರವು ನೀಡದೆ ನೀರು
ಪೂರ್ಣಗೊಳಿಸಿಲ್ಲ. ತುಂಗಭದ್ರಾ ಬೋರ್ಡ್ ಕೂಡಲೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಮನ್ವಯತೆ ಸಾಧಿಸಿ ನಿಗದಿತ ಕಾಲಾವಧಿಯಲ್ಲಿ ಕ್ರಸ್ಟ್ ಗೇಟ್ ಪೂರ್ಣಗೊಳಿಸಿ ಕಾಲುವೆ ನೀರು ಹರಿಸಬೇಕು. 45 ಕೋಟಿ ರೂಪಾಯಿ ವೆಚ್ಚದ ಕ್ರಸ್ಟ್ ಗೇಟ್ ಅಳವಡಿಕೆಗೆ ಕಾಮಗಾರಿಗೆ 35 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಬೋರ್ಡ್ ಅಧಿಕಾರಿಗಳು ತಿಳಿಸಿದ್ದಾರೆ. ಬಾಕಿ ಇರುವ 10 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಿ ಕಾಮಗಾರಿ ವೇಗ ಹೆಚ್ಚಿಸಬೇಕು ಎಂದರು. ಉದ್ಯೋಗ ಖಾತ್ರಿ ಯೋಜನೆಯಡಿ 100 ದಿನ ಕೆಲಸ ಕೊಡಲು ಸರ್ಕಾರ ಬಳಿ ಹಣವಿಲ್ಲ ಸ್ಥಿತಿ ಇದೆ. ಸಿಂಧನೂರು ತಾಲೂಕಿನ ಬೂತಲದಿನ್ನಿ ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನವಿಲ್ಲದೆ ಕೆಲಸ ನೀಡಲು ಆಗುತ್ತಿಲ್ಲ ಎಂದು ಪಂಚಾಯಿತಿ ಪಿಡಿಒ ಹೇಳುತ್ತಿದ್ದಾರೆ. ಕೂಡಲೇ ಜನರು ವಲಸೆ ಹೋಗುವುದನ್ನು ತಡೆಗಟ್ಟಲು 100 ದಿನ ಕೆಲಸಗಳನ್ನು ನೀಡಲು ಜಿಲ್ಲಾ ಪಂಚಾಯಿತಿ ಮುಂದಾಗಬೇಕು ಎಂದರು. ರಾಯಚೂರು, ಕೊಪ್ಪಳ, ವಿಜಯನಗರ ಮತ್ತು ಬಳ್ಳಾರಿ ಈ 4 ಜಿಲ್ಲೆಯಿಂದ ನಮ್ಮ ಕರ್ನಾಟಕ ಪರವಾಗಿ ಸಂಘದ ಮತ್ತೆ ರಾಜ್ಯಾಧ್ಯಕ್ಷರು ಸೇರಿ ಯು ಬಸವರಾಜ್ ಸೇರಿ ಒಂದು ನಿಯೋಗ ಮುಂಡರಬಾಡ್ ಡ್ಯಾಮಿಗೆ ಭೇಟಿ ಕೊಟ್ಟಿತ್ತು. ಆ ಕೊಟ್ಟದ್ರಲ್ಲಿ ನಾವು ಟಿವಿ ಬೋರ್ಡ್ಗೆ ಹೋಗಿದ್ವಿ. ಟಿವಿ ಬೋರ್ಡ್ಗೆ ಹೋದಾಗ ಅಲ್ಲಿರ್ತಕ್ಕಂಥ ಮುಖ್ಯ ಕಾರ್ಯದರ್ಶಿ ORK ರೆಡ್ಡಿ ಅವರು ಮತ್ತು ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂಥ ಚಂದ್ರಶೇಖರ್ ಅವ್ರನ್ನ ಭೇಟಿಯಾದ್ವಿ. ಅವರೆಲ್ಲ ಮಾಹಿತಿ ಕೇಳಿದ್ವಿ. ಈಗ ಡಿಸೆಂಬರ್ 24ರಿಂದ ಕೆಲಸ ಪ್ರಾರಂಭವಾಗಿದೆ. 10 ಗೇಟ್ ಅನ್ನು ಹೊಂದಿಸಿವಿ. ಮತ್ತೆ ಏಪ್ರಿಲ್ 15 ಒಳಗಡೆ ಇನ್ನ 24 ಗೇಟ್ ಹೋದವ 24 ಗೇಟ್ಗಳನ್ನು ಕೂಡಿಸ್ತೀವಿ. 100 ಏಪ್ರಿಲ್ ಮೇ 15 ಒಳಗೆ ಎಲ್ಲಾ ಗೇಟ್ಗಳನ್ನು ಕುಂದಿಸುವಂತ 100 ಗ್ಯಾರಂಟಿ ಕೊಟ್ಟವರು. ನಾವು ಕೂಡ ಪ್ರಶ್ನೆ ಮಾಡಿದ್ವಿ, ಮತ್ತೆ ಹಣಕಾಸಿನ ಏನಾದರೂ ಸಮಸ್ಯೆ ಇದೆಯಾ ಸರ್ಕಾರದ ಕಡೆಯಿಂದ? ಇಲ್ಲ, ಹಣಕಾಸಿನ ಯಾವುದೇ ಸಮಸ್ಯೆ ಇಲ್ಲ, ನಾವು ಗ್ಯಾರಂಟಿ ಕೊಡ್ಬೋದು ಅಂತ ಹೇಳಿದ್ರು. ಅದಕ್ಕೆ ನಾವು ಅವ್ರಿಗೆ ಹೇಳಿದ್ವಿ, ನೋಡ್ರಿ ನೀವು ಬರೀ ಕೇವಲ 10 ಗೇಟ್ ಕುಂದಿಸ್ರಿ 2 ತಿಂಗಳೊಳಗೆ, ಇನ್ನು 3 ತಿಂಗಳೊಳಗೆ ಕೂಡ್ಸಕ್ ಆಗಲ್ಲ. ಈಗ ನೀವು ಈಗ ಕೆಲಸ ನಡೆಸಿರ್ತಕ್ಕಂಥದ್ದು 4 ಗುಂಪು, ಒಂದು 10 ಜನ 4 ಗುಂಪು ಮಾಡಿ ಕೆಲಸ ಪ್ರಾರಂಭ ಮಾಡಿದಾರೆ. ವೇಡಿಂಗು ಇನ್ನೊಂದು ಸಾಲ ಕುಂದಿಸೋದು ಎಲ್ಲ. ಅದಕ್ಕೆ ಇನ್ನೊಂದು 2 ಗುಂಪು ಜಾಸ್ತಿ ಮಾಡಿ ಆದಷ್ಟು ಮೇ 30ಕ್ಕೆ ನೀವು ಕಂಪ್ಲೀಟ್ ಆಗಿ ಕೂಡಿಸ್ರಿ. ಹಂಗಾದ್ರೆ ನಮಗೆ ಬಹಳಷ್ಟು ಅನುಕೂಲ ಆಗುತ್ತೆ ಅಂತ ಹೇಳೋದ್ರ ಜೊತೆಗೆ ನೀವು ಏನು ಈ ಬೇಸಿಗೆ ಬೆಳೆಗೆ ನೀರು ಕೊಡಬಹುದಾಗಿತ್ತು, ನೀರಿದ್ದು ಕೊಡಬಹುದಾಗಿತ್ತು ಅಂತ ನಾವು ಪ್ರಶ್ನೆ ಕೇಳಿದಾಗ ನಾವೆಲ್ಲ ನೀರು ಅದೇವಂತ ಹೇಳಿ ಅಷ್ಟೇ ನಾವು ರಿಪೇರಿ ಮಾಡೋದು ಎಲ್ಲ ಸಂಬಂಧಪಟ್ಟಂಗ ನಾವು ಅವ್ರ ಹೇಳಿದ್ರೆ ನಾವು ಕೇಳಬೇಕಾಗತ್ತ. ರೋಡ್ಸ್ ಎಲ್ಲ ರಿಪೇರಿ ಆಗ್ಯಾವ, ಮಾಡಿಸದೇ ಇದ್ರೆ ನೀರು ನಿಲ್ಲೋ ಸಾಧ್ಯತೆ ಕಡಿಮೆ ಇದಾವ. ಹಿಂಗಾಗಿ ರೋಡ್ನ ಚೇಂಜ್ ಮಾಡಲೇಬೇಕಂತ ಅವ್ರು ಇದು ಮಾಡಿದಾಗ ನಾವು ನೀರಿನ ರಿಪೋರ್ಟ್ ಕೊಟ್ಟಿವಿ. ನೀರು ಹಾಕ್ತವೆ ಬೆಳೆಗಳಿಗೆಲ್ಲ, ಆದ್ರೆ ಬಿಡೋದು ಇದು ಮಾಡೋದು ಬೋರ್ಡಿನ ಆಗಿರ್ತಕ್ಕಂಥ ಅಧಿಕಾರಿಗಳು. ಹೀಗಾಗಿ CWC ಏನೈತೆ ಸೆಂಟ್ರಲ್ ವಾಟರ್ ಕಮಿಷನರ್ ಅವರು ಮತ್ತು ಸರ್ಕಾರಗಳು ಆದ ಸರ್ಕಾರ ಎಲ್ಲ ನಾವು ಸೆಂಟ್ರಲ್ ಮಾಡೋಣ. ಒಂದು ವೇಳೆ ಏನಾದ್ರು ಈ ಫೋರ್ಸ್ಗೆ ಗೇಟ್ ಇಟ್ಕೊಂಡು ಮತ್ತೆ ರೈತರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಸವಾಲೇನೆ ನಾವು ನೀರನ್ನ ಸರಿಯಾದ ನಾವು ಎಷ್ಟು ಸುಮ್ಮನೆ ಆಗುತ್ತೆ ಆದರೆ ಎಳೆಗಳಿಗೆ ಕೊಡ್ಬೋದಾಗಿತ್ತು ಅಂತ ಹೇಳಿದ್ರು ಅವರು. ಅದಕ್ಕೆ ನಾವೇನು ಹೇಳಿದ್ವಿ, ಟಿವಿ ಬೋರ್ಡ್ನಾಗ ಹೊಣೆ ತಗೊಳ್ರಿ. ಈಗಾಗಿರ್ತಕ್ಕಂಥ ನಷ್ಟ ಏನೈತೆ ರೈತರಿಗೆ ಅಂದ್ರೆ ಹೊರ ರೈತರಿಗೆ ಎಲ್ಲ ರೈತರಿಗೆಲ್ಲ 5 ಎಕರೆ ಒಳಗಿರ್ತಕ್ಕಂಥ ರೈತರಿಗೆ ಎಲ್ಲರಿಗೂ ಪರಿಹಾರ ಕೊಡ್ರಿ ಅಂತ ಹೇಳಿ ನಾವು ನೀವೊಂದು ಅರ್ಜಿ ಬರೀರಿ, ಮೇಲಿನ ಇದಕ್ಕೆ ಅರ್ಜಿ ಬರೀರಿ ಅಂತ ಅವರಿಗೆ ಒತ್ತಾಯ ಮಾಡಿ ಬರೀರಿ. ಆಮೇಲೆ ಇನ್ನೊಂದು ನಮ್ಮ ಡಿವಿಗೆ ಹೋಗಿ ಎಲ್ಲಾ ಗೇಟ್ಗಳನ್ನು ಎಲ್ಲ ಚೆಕ್ ಮಾಡಿದಾಗ 10 ಗೇಟ್ಗಳಲ್ಲಿ ಕುದಿಸಿದವರು 10 ಗೇಟ್ ಒಳಗ ಒಂದು 5 ಗೇಟ್ ಮಾತ್ರ ಕ್ಲಿಯರ್ ಆಗಿ ಕೆಲಸ ಆಗಿದೆ. ಇನ್ನ 5 ಗೇಟ್ ಪೆಂಡಿಂಗ್ ಇದೆ. 10 ಗೇಟ್ ಆಗಿರುವಂತ ಅಂದ್ರು ಕೂಡ ಇನ್ನ 5 ಗೇಟ್ ಕೂಡ ಪೆಂಡಿಂಗ್ ಇದೆ. ಈ ಸಂದರ್ಭದಲ್ಲಿ ಕೆಜಿ ವೀರೇಶ್, ಹನುಮಂತಪ್ಪ, ವೆಂಕಟೇಶ್ ಇದ್ದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಬಜೆಟ್ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಜಾರಿಗೆ ಆಗ್ರಹಿಸಿ ಮಾರ್ಚ್ 6ರಂದು ಮಾದಿಗ ದಂಡೋರ ಸಮಿತಿಯಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ನಡೆಸಲಿದೆ ಎಂದು ಸಮಿತಿ ರಾಜ್ಯಾಧ್ಯಕ್ಷ ನರಸಪ್ಪ ದಂಡೋರ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ನೀಡಲು ಆಗ್ರಹಿಸಿ ಕಳೆದ 30 ವರ್ಷಗಳಿಂದ ನಡೆದಿದ್ದ ಹೋರಾಟ ಫಲವಾಗಿ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ವರ್ಗೀಕರಣಕ್ಕೆ ಆದೇಶಿಸಿತು. ರಾಜ್ಯ ಸರ್ಕಾರಕ್ಕೆ ನೀಡಿದ ಅಧಿಕಾರವನ್ನ ಸಮರ್ಪಕವಾಗಿ ಬಳಸಿ ಸಾಮಾಜಿಕ ನ್ಯಾಯ ಒದಗಿಸುವಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ವಿಫಲವಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನು ಜಾರಿಗೊಳಿಸದೆ ಮೀಸಲಾತಿಯನ್ನ ಯಾವುದೇ ವೈಜ್ಞಾನಿಕ ಮಾನದಂಡಗಳಲ್ಲಿ ಹಂಚಿಕೆ ಮಾಡಲಾಗಿದೆ. ಚರ್ಚೆ ಸಮಾಲೋಚನೆ ಮಾಡದೆ ವಿಧೇಯಕವನ್ನ ರಾಜ್ಯಪಾಲರಿಗೆ ಕಳುಹಿಸಿ ಮೀಸಲು ಹಂಚಿಕೆಗೆ ರಾಜ್ಯ ಸರ್ಕಾರವೇ ಅಡ್ಡಿಯಾಗಿದೆ.
ಎಲ್ಲ ಹಂತಗಳಲ್ಲಿಯೂ ಮೀಸಲು ಜಾರಿಗೆ ಹಂಚಿಕೆ ಮಾಡಿಲ್ಲ. ಕೂಡಲೇ ಲೋಪಗಳನ್ನು ಸರಿಪಡಿಸಿ ನೇಮಕಾತಿ, ಬಡ್ತಿ ಸೇರಿದಂತೆ ರಾಜಕೀಯದಲ್ಲೂ ಮೀಸಲು ಹಂಚಿಕೆ ಮಾಡಬೇಕು. ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಗ್ಯಾರಂಟಿ ಯೋಜನೆಗಳಿಗೆ ಬಳಸದೆ ಸಮುದಾಯ ಅಭಿವೃದ್ಧಿಗೂ ಬಳಸುವಂತೆ ಆಗ್ರಹಿಸಿ ಹೋರಾಟ ನಡೆಯಲಿದೆ. ರಾಜ್ಯ ಎಲ್ಲ ಜಿಲ್ಲೆಗಳಿಂದ ಕಾರ್ಯಕರ್ತರು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ರಾಷ್ಟ್ರೀಯ ಅಧ್ಯಕ್ಷ ಮಂದಕೃಷ್ಣ ಮಾದಿಗ ಇವರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದು, ಒಳ ಮೀಸಲಾತಿ ಹೋರಾಟಗಾರರು, ಸಮುದಾಯ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಎಲ್ಲ ಪತ್ರಿಕೆಗಳಲ್ಲಿ ಮುಖಪಟ್ಟದಲ್ಲಿ ಕೂಡ ದೊಡ್ಡ ವಿಷಯ ತಂದಿದೆ. ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿಯ ಉದ್ದೇಶ ಏನು, ಮಾರ್ಚ್ 6ರಂದು ಬಜೆಟ್ ಸೆಷನ್ ನಡೀತಾ ಇದೆ. ಆ ಬಜೆಟ್ ಸೆಷನ್ ಸಂದರ್ಭದಲ್ಲಿ 24-27ನೇ ಸಾಲಿನಲ್ಲಿ ಬಜೆಟ್ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿಗಳ ಒಳಮೀಸಲಾದ ವರ್ಗೀಕರಣ ಜಾರಿಗೆ ಒತ್ತಾಯಿಸಿ ಹಲವು ಮಾಡಿದರೆ ಚಲೋ ಬೆಂಗಳೂರು ಮಾರ್ಚ್ 6ರಂದು ವಿಧಾನಸೌಧದ ಮುತ್ತಿಗೆ ಕಾರ್ಯಕ್ರಮ ಮಾದಿಗ ದಂಡಗಳ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಯಾಕಂತಂದ್ರೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಏನಿತ್ತು ಇವತ್ತು ನಿಲ್ಸಾಗ್ತಾ ಇಲ್ಲ. ಶೋಷಿತ ಸಮುದಾಯಗಳು, ಶೋಷಿತರಲ್ಲಿ ಶೋಷಿತರಾದಂತಹ 101 ಜಾತಿ ಜನರಿಗೆ ನ್ಯಾಯ ಸಿಗಬೇಕು, ಒಳ ಮೀಸಲಾತಿ ಎಲ್ಲರೂ ಕೂಡ ಸಮಾನವಾಗಿ ಹಂಚಿಕೆ ಸಿಗಿ ಈ ದೇಶದಲ್ಲಿರುವಂತಹ ಗಂಟೆಗಳ ಸಮುದಾಯ ಕೂಡ ಮೇಲೆ ಬರಲಿ, ಇಲ್ಲಿ ಉದ್ಯೋಗ ರಾಜಕೀಯ ರಂಗದಲ್ಲಿ ಇರಬೇಕೆಂದು ಕನಸಿದ್ದು ಅವರ ಕನಸನ್ನು ಇವತ್ತು ಯಾವ ಪಕ್ಷದೂ ಕೂಡ ನನಸು ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಮಾತಿನಲ್ಲಿ ಅಂಬೇಡ್ಕರ್ ಅವರು, ಬಾಯಲ್ಲಿ ಅಂಬೇಡ್ಕರ್ ಮಾತಾಡ್ತಾರೆ. ಅಂಬೇಡ್ಕರ್ ಬಗ್ಗೆ, ಅಂಬೇಡ್ಕರ್ ಆಶಯ ಅನುಗುಣವಾಗಿ ನಡ್ಕೊಳ್ತಾ ಇಲ್ಲ, ಸಂವಿಧಾನದ ಆಶಯಗಳು ನಡ್ಕೊಳ್ತಾ ಇಲ್ಲ. ಮತ್ತು ಮೀಸಲಾತಿ ಹಂಚಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ತೆಗೆದುಕೊಂಡ ನಿರ್ಧಾರಗಳು ಸರಿ ಇಲ್ಲ. ಯಾಕಂದ್ರೆ ತಾರತಮ್ಯ, ಗೊಂದಲಗಳು ಸುಮಾರು 18 ತಿಂಗಳ ಕಳೆದರೂ ಕೂಡ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಜಾರಿಗೊಳಿಸಲಿಕ್ಕೆ ಸಂಪೂರ್ಣ ಅನುಕೂಲವಾಗಿದೆ. ತಮ್ಮ ಬೇರೆ ಹೆಸರಿಗೋಸ್ಕರ ಮತ್ತು ಸಮಾಜವನ್ನು ಬಲಿಕೊಳ್ಳಲಿಕ್ಕೆ ಮುಂದಾಗಿರುವಂತಹ ಈ ನೀಚ ಕಾಂಗ್ರೆಸ್ ಸರ್ಕಾರ ವಿರುದ್ಧ 2ನೇ ಹಂತದಲ್ಲಿ ಮತ್ತೊಂದು ಹೋರಾಟವನ್ನು ಮಾರ್ಚ್ 6ರಂದು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಮಾಧ್ಯಮದ ಕಾರ್ಯಕರ್ತರು ಮತ್ತು ವಿದ್ಯಾವಂತರು, ಮಹಿಳೆಯರು, ಹಾಗೆ ಎಲ್ಲ ಏನು ಒಳ ಮೀಸಲಾತಿ ಹೋರಾಟಗಾರರು ಕೂಡ ಭಾಗವಹಿಸಬೇಕಂತ ಹೇಳಿ ನಾನು ಸಮುದಾಯಕ್ಕೆ ಕರೆಯನ್ನು ಕೊಟ್ಟಿದ್ದೆ. ಈ ಪತ್ರಿಕಾಗೋಷ್ಠಿಯ ರಾಯಚೂರು ಮೂಲಕ ನಾನು ಕರೆಯನ್ನು ಕೊಡ್ತಾ ಇದ್ದೀನಿ. ಯಾಕೆ ಮಾತನ್ನು ಹೇಳಬೇಕು ಅಂತಂದ್ರೆ, ಈಗಾಗಲೇ ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಏನು ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡು ಒಳ ಮೀಸಲಾತಿ ಬಗ್ಗೆ ಗೊಂದಲಗಳು ತುಂಬಾ ಇವೆ. ಇವತ್ತು ನಾವು ಮಾದಿಗರು ಹೋರಾಟ ಮಾಡಿರೋದು 30-35 ವರ್ಷಗಳ ಹೋರಾಟ, ಎಲ್ಲಿ ವಲಯದ ಹೋರಾಟ ಮಾಡಿಲ್ಲ. ಎಲ್ಲ ವಲಯಗಳು ಇವತ್ತು ಸರ್ಕಾರಗಳು, ಅದೇ ಎಸ್ ಸಿ ಮಾಧವರವರು, ವಿವೇಕ ಕೈಗವರಾಗಿರ್ಬೋದು, ಮತ್ತು ನಮ್ಮ ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಆಗಿರ್ಬೋದು, ಮತ್ತು ಎಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಇವರೆಲ್ಲರೂ ಕೂಡ ಸಮುದಾಯ ಎತ್ತಿಕಟ್ಟಿ ದಲಿತರು ಒಳ್ಳೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ ನಾವು ಅನುಕಂಪರಾಗಿದ್ದೀವಿ. ನಾವು ಮಾದಿಗರು ಮತ್ತು ವಲಯರಾದರೆ ಇವತ್ತು ವಲಯರು ಕೊಳ್ಳೆಗಳಿಂದ ವಿದ್ಯಾರ್ಥಿಗಳನ್ನ ಗುಂಪು ಕಟ್ಟಿಕೊಂಡು ಇವತ್ತು ಯುದ್ಧವನ್ನು ಮಾಡಲಿಕ್ಕೆ ಮಾದಿಗರ ಮೇಲೆ ದೌರ್ಜನ್ಯ ಮಾಡಿಕೊಂಡಿದ್ದಾರೆ. ಏನು ರೋಷದಿಂದ ಅನ್ಯಾಯ ಇದೆ ಅಂತೇಳಿ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಅನ್ಯಾಯ ಆಗ್ತದಂತೆ ಅವ್ರಿಗೆ ಏನೋ ಒಂದು ತಲೆಗೆ ತುಂಬಿಸಿ ಇವತ್ತು ಒಂದು ಕಡೆ ರಾಜಕೀಯವಾಗಿ ಎತ್ಕೊಳ್ತಾ ಇದ್ದಾರೆ. ಇದು ಸಹಿಸುವುದಿಲ್ಲ. ಈಗಾಗಲೇ 30-35 ವರ್ಷಗಳ ಕಾಲ ನಾವು ಹೋರಾಟವನ್ನು ಮಾಡಿ ಇವತ್ತು ಸಾಮಾನ್ಯ ನ್ಯಾಯಕ್ಕಾಗಿ 101 ಜಾತಿ ಜನರಿಗೆ ನ್ಯಾಯ ಸಿಗಬೇಕಂತ ಹೋರಾಟ ಮಾಡುವಂತ ನಾವೆಲ್ಲ ಹೋರಾಟಗಾರರು. ಆದರೂ ಇವತ್ತು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು 2013ರಲ್ಲಿ ಇದ್ದಂತ ಮುಖ್ಯಮಂತ್ರಿ ಈ ಸ್ಥಾನದಲ್ಲಿ ಇಲ್ಲಿವರೆಗೂ 7 ವರ್ಷ ಆಯಿತು. ಆದರೂ ಮುಖ್ಯಮಂತ್ರಿ ಅವರಿಗೆ ಬಜೆಟ್ ಸಚಿವರಿಂದ ಕೈಯಲ್ಲಿ ನೆಟ್ಟಾಗಿದ್ದಾರೆ. ಅವರು ಮನಸ್ಸಿದ್ರೂ ಕೂಡ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಸಚಿವರು ಇವತ್ತು ಉದ್ದೇಶಪೂರ್ವವಾಗಿ ಮಾದಿಗರ ವಿರೋಧಿಯಾಗಿ, ದಲಿತ ವಿರೋಧಿಯಾಗಿ, ಶೋಷಿತ ಸಮಾಜಗಳ ವಿರೋಧವಾಗಿ ನಡ್ಕೊಳ್ತಾರೆ ಎಸ್ ಸಿ ಮಾಧವರವರು. ನಾನು ಮೊನ್ನೆ ಬಜೆಟ್ ಸೆಷನ್ನಲ್ಲಿ ನಮ್ಮನ್ನು ಕರೆದು ನಾವು ಹೋಗಿದ್ದೀವಿ. ಬೆಂಗಳೂರಿನಲ್ಲಿ ನಾನು ಕೂಡ ನೇರವಾಗಿ ಪ್ರಶ್ನೆ ಮಾಡಿದ್ದೀನಿ ಮಾಧವರವರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ. ಸರ್, ನೀವು ದಲಿತರು, ಹಿಂದೂ ನಾಯಕರು ಪರವಾಗಿ
ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಮಾನಪ್ಪ ಮೇಸ್ತ್ರಿ, ದುಳ್ಳಯ್ಯ ಗುಂಜಳ್ಳಿ, ರಂಜಿತ್ ದಂಡೋರ, ಭೀಮೇಶ್ ತುಂಟಾಪೂರು, ಜಕ್ರಪ್ಪ ಹಂಚಿನಾಳ್, ಗೋವಿಂದ್ ಇಟೇಕರ್, ಹನುಮಂತು ಸೇರಿ ಅನೇಕರು ಇದ್ದರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. Sri Raghavendra Tuppa, Sri Raghavendra Ghee, Sri Raghavendra Tuppa, Sri Raghavendra Ghee. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಟ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಡ್, K9, ವಿವಾರ್ಡ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ Paramount Electricals, dealers in all kinds of electricals, goods, fans and LED products. Near Mahavir Chowk, Loharwadi, MG Road, Raichur. Mobile ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ 82770. ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ, ವಿಶ್ವವಿದ್ಯಾಲಯಗಳ ಹುದ್ದೆಗಳ ನೇಮಕಾತಿಯಲ್ಲಿ ರಾಜ್ಯ ಸರ್ಕಾರ ವಿಶ್ವವಿದ್ಯಾಲಯವನ್ನು ಘಟಕವನ್ನಾಗಿ ಪರಿಗಣಿಸುವ ಮೂಲಕ ಪರಿಶಿಷ್ಟ ಜಾತಿಗಳ ಪ್ರಾತಿನಿಧ್ಯ ಕುಸಿತಗೊಳಿಸುವ ಹುನ್ನಾರ ರಾಜ್ಯ ಸರ್ಕಾರ ಕೈಗೊಂಡಿದ್ದು, ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ಇವರು ಮನುವಾದಿ ಕಾರ್ಯನಿರ್ವಹಿಸುತ್ತಿದ್ದು, ಕೂಡಲೇ ಪ್ರಸ್ತಾವನೆಯನ್ನು ರದ್ದುಗೊಳಿಸಬೇಕು ಎಂದು ಮಾದಿಗ ಪದವೀಧರರ ವೇದಿಕೆ ಜಿಲ್ಲಾಧ್ಯಕ್ಷ ಶರಣು ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಹಂಚಿಕೆಯ ನಂತರ ನೇಮಕಾತಿಯಲ್ಲಿ ಗೊಂದಲ ಸೃಷ್ಟಿಸಲಾಗಿದೆ. ರೋಸ್ಟರ್ ಪದ್ಧತಿಯಂತೆ ವಿಶ್ವವಿದ್ಯಾಲಯಗಳಲ್ಲಿ ನೇಮಕಾತಿ ನಡೆಸಿರುವುದು ವಿಭಾಗವನ್ನ ಘಟಕವನ್ನಾಗಿ ಪರಿಗಣಿಸಿದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ಸಹಾಯಕವಾಗುತ್ತದೆ. ಇಲ್ಲದೆ ಹೋದಲ್ಲಿ SC/ST ಅಭ್ಯರ್ಥಿಗಳಿಗೆ ಮಾರಕವಾಗಲಿದೆ ಎಂದು ಹೇಳಿದರು. ವಿಶ್ವವಿದ್ಯಾಲಯದಲ್ಲಿ 100 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಿದರೆ 25 ವಿಭಾಗಗಳಿದ್ದಲ್ಲಿ ಪ್ರತಿ ವಿಭಾಗಕ್ಕೆ 5 ಹುದ್ದೆಗಳು ರೋಸ್ಟರ್ ಬಿಂದುವಿನಂತೆ 1 ಪರಿಶಿಷ್ಟ ಜಾತಿ, 2 ಸಾಮಾನ್ಯ ವರ್ಗ, 3 ಪರಿಶಿಷ್ಟ ಪಂಗಡ ಹಾಗೂ 4 ಸಾಮಾನ್ಯ, 5 ಪ್ರವರ್ಗ ಒಂದರನ್ನು ಪರಿಗಣಿಸಿದರೆ ಸಮಾನ ಅವಕಾಶಗಳು ದೊರೆಯಲು ಸಾಧ್ಯವಿದೆ. ಡಾಕ್ಟರ್ HC ಮಹದೇವಪ್ಪ ಇವರು ವಿಶ್ವವಿದ್ಯಾಲಯವನ್ನು ಘಟಕವನ್ನಾಗಿ ಪರಿಗಣಿಸಲು ನಿರ್ಧರಿಸಿದ್ದಾರೆ.
ಪರಿಶಿಷ್ಟ ಜಾತಿಗಳಿಗೆ ಕೇವಲ 17 ಹುದ್ದೆಗಳು ಮಾತ್ರ ದೊರೆಯಲಿವೆ. ಎಸ್ಸಿ ಎಸ್ಟಿ ಅಭ್ಯರ್ಥಿಗಳು 26 ಹುದ್ದೆಗಳಿಂದ ವಂಚಿತರಾಗುವಂತಾಗುತ್ತಿದೆ. ಪರಿಶಿಷ್ಟರಲ್ಲದವರಿಗೆ ರೋಸ್ಟರ್ ಬಿಂದು ಮೀಸಲಾತಿ ಹಂಚುವ ಹುನ್ನಾರ ಅಡಗಿದೆ ಎಂದು ಹೇಳಿದರು. ಯುಜಿಸಿ 2006ರಲ್ಲಿ ವಿಶ್ವವಿದ್ಯಾಲಯ ಒಂದು ಘಟಕವನ್ನಾಗಿ ಮಾರ್ಗಸೂಚಿ ಹೊರಡಿಸಿದಾಗ ವಿವೇಕಾನಂದ ತಿವಾರಿ ಮತ್ತು ಬನಾರಸ್ ವಿಶ್ವವಿದ್ಯಾಲಯದ ಪ್ರಕರಣದಲ್ಲಿ ಅಲಹಾಬಾದ್ ಹೈಕೋರ್ಟ್ 2017ರಲ್ಲಿ ತೀರ್ಪು ನೀಡಿ ವಿಶ್ವವಿದ್ಯಾಲಯಗಳು ಪ್ರತ್ಯೇಕ ವಿಭಾಗಗಳನ್ನು ಘಟಕವನ್ನಾಗಿಸುವ ತೀರ್ಪು ನೀಡಿದೆ. ಕಾರಣ ರಾಜ್ಯ ಸರ್ಕಾರ ಫೆಬ್ರವರಿ 17ರಂದು ನಡೆದ ಬ್ಯಾಕ್ಲಾಗ್ ಈಗ ನಿಮ್ಮ ರಾಯಚೂರು ಮಹಾನಗರಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಎಲೆಕ್ಟ್ರಿಕಲ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ ಗೂಡ್ಸ್ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಮೂಮರ್ಸ್ ಎಲ್ಲ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾನ್, ಹೆವೆಲ್ಸ್, ಆಂಕರ್, ಲೇಷಾ, ಸಿನೋಲ್ಯಾಕ್, ವಿವಾರ್ಡ್, ವಿಪ್ರೋ, ಟೆಲಿಕ್ಯಾಮ್, K9, ವಿವಾರ್ಡ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ವಿಶ್ವವಿದ್ಯಾಲಯಗಳು ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಉದ್ಯೋಗಗಳ ವಿಷಯವಾರು ಘಟಕಗಳ ಬದಲಾಗಿ ವಿಶ್ವವಿದ್ಯಾಲಯ ಒಂದು ಘಟಕ ಮಾಡುವ ಪ್ರಸ್ತಾವನೆ ದಲಿತ ಸಮುದಾಯದ ವಿರೋಧಿ ಮತ್ತು ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಮಾರಕವಾಗುತ್ತದೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್ ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, 80 ರಾಯಚೂರು. ಮೊಬೈಲ್ 8861382770. ತುಂಬಿದರೆ ರೋಸ್ಟರ್ ಬಿಂದುವಿನಂತೆ ಪರಿಶಿಷ್ಟ ಜಾತಿ 1, 2ನೇ ಬಿಂದು ಸಾಮಾನ್ಯ ವರ್ಗ, 3ನೇ ಬಿಂದು ಪರಿಶಿಷ್ಟ ಪಂಗಡ, 4ನೇ ಬಿಂದು ಸಾಮಾನ್ಯ ವರ್ಗ ಮತ್ತು 5ನೇ ಬಿಂದು ಪ್ರವರ್ಗ 1. ಪ್ರತಿ ವಿಭಾಗದಲ್ಲಿ 25 ಪರಿಶಿಷ್ಟ ಜಾತಿ, 50 ಸಾಮಾನ್ಯ ವರ್ಗ, 25 ಪರಿಶಿಷ್ಟ ಪಂಗಡ, 25 ಪ್ರವರ್ಗ 1 ಹುದ್ದೆಗಳ ಸಮಾನ ಅವಕಾಶದ ಪ್ರಾತಿನಿಧ್ಯ ದೊರಕುತ್ತದೆ. ಈಗ ಕೆಲವು ದಲಿತ ಬಲಗೈ ಸಮುದಾಯ ಎಂದು ಹೇಳಿಕೊಳ್ಳುತ್ತಿರುವ ಎಸ್ಸಿ ಮಹಾದೇವಪ್ಪನವರು ಸಮುದಾಯದ ಹಿತಾಸಕ್ತಿಗಾಗಿ ವಿಶ್ವವಿದ್ಯಾಲಯವನ್ನು ಘಟಕವನ್ನು ಮಾಡಿದಾಗ ಉದಾಹರಣೆಗೆ 100 ಹುದ್ದೆಗಳು ತುಂಬಿದರೆ ಇಡೀ ವಿಶ್ವವಿದ್ಯಾಲಯದಲ್ಲಿ ಪರಿಶಿಷ್ಟ ಜಾತಿಗೆ ಸಿಗುವ 25 ಹುದ್ದೆಗಳ ಪೈಕಿ ಕೇವಲ 17, ಪರಿಶಿಷ್ಟ ಪಂಗಡಕ್ಕೆ ಸಿಗುವ ಹುದ್ದೆಗಳು 25ರ ಪೈಕಿ ಕೇವಲ 7, ಪ್ರವರ್ಗ 1ಕ್ಕೆ ಸಿಗುವ 25ರ ಪೈಕಿ ಕೇವಲ 5. ಸಹಾಯಕ ಪ್ರಾಧ್ಯಾಪಕರು ವಿವಿಧ ವಿಭಾಗಗಳಲ್ಲಿ ನೇಮಕವಾಗಿರುತ್ತಾರೆ. ಹಾಲಿ ಇರುವ ವಿಷಯ ವಿಭಾಗದ ರೋಸ್ಟರ್ ಪದ್ಧತಿಯಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ತಲಾ 25 ಹುದ್ದೆಗಳು ದೊರಕುವ ಬದಲಾಗಿ 25 ಬದಲಾಗಿ 17 ಮತ್ತು 7 ಇವೆರಡು ಹುದ್ದೆಗಳನ್ನು ಈ 17 ಮತ್ತು 7 ಹುದ್ದೆಗಳನ್ನು ದೊರಕುತ್ತವೆ. ಹೀಗಾಗಿ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಬಹಳ ಹೊಡೆತವಾಗುತ್ತದೆ. ಯುಜಿಸಿ 2006ರಲ್ಲಿ ವಿಶ್ವವಿದ್ಯಾಲಯ ಒಂದು ಘಟಕ ಮಾಡಿ ಮಾರ್ಗಸೂಚಿಯನ್ನು ಹೊರಡಿಸಿದಾಗ ವಿವೇಕಾನಂದ ತಿವಾರಿ ವೈಸ್ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯ ಪ್ರಕರಣದಲ್ಲಿ ಮೀಸಲಾತಿ ಉದ್ದೇಶಗಳಿಗಾಗಿ ಈ ವಿಶ್ವವಿದ್ಯಾಲಯಕ್ಕಿಂತ ಪ್ರತ್ಯೇಕ ವಿಷಯ ವಿಭಾಗಗಳನ್ನು ಘಟಕ ಎಂದು ಪರಿಗಣಿಸಬೇಕೆಂದು ಅಲಹಾಬಾದ್ ಹೈಕೋರ್ಟ್ 2017ರಲ್ಲಿ ತೀರ್ಪನ್ನು ನೀಡುತ್ತದೆ. 2019 ಅದೇ ರೀತಿ ವಿವೇಕಾನಂದ ತಿವಾರಿ ವೈಸ್ ಭಾರತ ಸರ್ಕಾರ ಪ್ರಕರಣದಲ್ಲಿ ಭಾರತದ ಘನ ಸಂರಕ್ಷಣಾಲಯ ತೀರ್ಪು ಎತ್ತಿ ಹಿಡಿದಿದೆ. ವಿಶ್ವವಿದ್ಯಾಲಯ ಒಂದೇ ಘಟಕ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇದು ಅಸಂವಿಧಾನಿಕ ಅಂತ ಹೇಳಿದೆ. ಅಲ್ಲದೆ ವಿಭಾಗದಲ್ಲಿ ಒಂದೇ ಹುದ್ದೆ ಇದ್ದಾಗ ಮೀಸಲಾತಿ ಅನ್ವಯಿಸುವುದು ಸ್ಪಷ್ಟ ಉದ್ದೇಶ ಎಂದು ಈಗಾಗಲೇ ಸರ್ಕಾರ ಹೇಳಿದೆ. ಅದೇ ರೀತಿ ವಿಶ್ವವಿದ್ಯಾಲಯ ಒಂದು ಘಟಕ ಮಾಡಿದರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಕ್ಕೆ ಇನ್ನೂ ಯಾವುದೇ ಹುದ್ದೆಗಳು ಮತ್ತು ವಿದ್ಯಾರ್ಥಿಗಳಿಗೆ ಈಗ ಅಡ್ಮಿಷನ್ಗಳು ಸಹಿತ ಒಂದು ಘಟಕವಾದರೆ ಬಹಳ ತೊಂದರೆ ಆಗುತ್ತೆ ಮತ್ತು ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗುವುದು ಬಹಳ ಸ್ಪಷ್ಟವಾಗಿ ಕಂಡುಬರುತ್ತದೆ. ಅದೇ ರೀತಿ ಮಾನ್ಯ ಎಸ್ಸಿ ಮಹಾದೇವಪ್ಪನವರು ಒಳ ಮೀಸಲಾತಿಯ ಸಂಬಂಧಿಸಿದಂತೆ ಅವರಿಗೆ ಈಗ ಒಳಸಂಚು ರೂಪಿಸಿದರೆ ಅವರು ಈಗ ಹೇಗಿದ್ದಾರೆ ಅಂತಂದ್ರೆ ನಾವು ಯಾರು ಅಂದ್ಕೊಂಡಿದ್ವಿ ಮನುವಾದಿಗಳಂತ, ಇಲ್ಲಿ ಒಬ್ಬರು ಮನುವಾದಿಗಳು ಹುಟ್ಟಿಬಿಟ್ಟಿದ್ದಾರೆ. ಎಸ್ಸಿ ಮಹಾದೇವಪ್ಪನವರು ಮನುವಾದಿ ಆಗಿದ್ದಾರೆ. ಯಾಕಂತಂದ್ರೆ ಇದು ನಾವು ಪ್ರೊಟೆಕ್ಟ್ ಮಾಡಬೇಕಾಗಿತ್ತು, ಆದ್ರೆ ಅವರೇ ಇತ್ತು ಒಳ ಮೀಸಲಾತಿ
ಅಂತೇಳಿ ಏನು ಹೊರಟಿದಾರಲ್ಲ ಅವ್ರಿಗೆ ಯಾವ ರೀತಿ ಬೇರೆಯಲ್ಲಿ ಜ್ಞಾನ ಮತ್ತು ಜ್ಞಾನ ಇಲ್ಲದೆ ಕಾಣುತ್ತೆ. ಯಾಕಂದ್ರೆ ಅಜ್ಞಾನದಿಂದ ನೋಡಿದರೆ ಮತ್ತು ಅವರು ಪೂರ್ತಿ ದಲಿತ ಸಮುದಾಯಗಳು ಮತ್ತು ಎ ಗುಂಪಿನ ಸಮುದಾಯಗಳು ಬಹಳ ವಿರೋಧಿಯಾಗಿದ್ದಾರೆ. ಅವರೊಬ್ಬರು ಮನೋವಾದಿನೇ. ಯಾಕಂದ್ರೆ ಸಂವಿಧಾನದ ಪ್ರಕಾರ ಈ ಒಂದು ವಿಶ್ವವನ್ನು ಒಂದೇ ಘಟಕ ಮಾಡ್ಬೇಕಂತೇಳಿ ಹಲವಾರು ಜನ ಬೇರೆಯವರು ಹೋಗಿದ್ರು ಕೋರ್ಟ್ಗಳಿಗೆ. ಈಗಾಗಲೇ ಸುಮಾರು ಈ ಸಂದರ್ಭದಲ್ಲಿ ತಾಯಪ್ಪ, ರವಿಕುಮಾರ್, ಮಲ್ಲಿಕಾರ್ಜುನ ಇದ್ದರು. ರಾಯಚೂರು ತಾಲೂಕಿನ ಯರಮರಸ್ನ 33ನೇ ವಾರ್ಡ್ನ ಬೈಪಾಸ್ ರಸ್ತೆಯ ಯರಮರಸ್ ಕ್ಯಾಂಪ್ ಟರ್ನಿಂಗ್ನಲ್ಲಿ 26/2/2026 ಬೆಳಗಿನ ಜಾವ ಬೈಪಾಸ್ ಹತ್ತುವ ವೇಳೆ ಲಾರಿಯೊಂದು ಚಾಲಕರ ನಿಯಂತ್ರಣ ತಪ್ಪಿ ಹಿಂದಕ್ಕೆ ಬಂದು ಹಿಂದಿನಿಂದ ಟವರ್ ಕಂಬಕ್ಕೆ ಡಿಕ್ಕಿಯನ್ನು ಹೊಡೆದು ಕಂಬವನ್ನು ನೆಲಕ್ಕೆ ಉರುಳಿಸಿರುತ್ತದೆ. ದೇವರ ದಯೆಯಿಂದ ಯಾವುದೇ ರೀತಿಯ ಪ್ರಾಣಕ್ಕೆ ಹಾನಿ ಸಂಭವಿಸಿರುವುದಿಲ್ಲ. ಆದರೆ 2 ತಿಂಗಳ ಹಿಂದೆ ಇದೇ ಸ್ಥಳದಲ್ಲಿ ಯರಮರಸ್ನ ನಿವಾಸಿ ಅನಾಹುತದಲ್ಲಿ ತಂದೆ ಮಗ ಪ್ರಾಣ ಕಳೆದುಕೊಂಡಿದ್ದರು. ರಸ್ತೆಯು ಚಿಕ್ಕದಾಗಿದ್ದು ಅಗಲೀಕರಣ ಇಲ್ಲದಿರುವುದು ಇದಕ್ಕೆ ಮೂಲ ಕಾರಣ. ಇದನ್ನ ಗಂಭೀರವಾಗಿ ಕ್ರಮ ಕೈಗೊಳ್ಳದಿದ್ದರೆ ಇನ್ನೂ ಅನೇಕ ಪ್ರಾಣ ಹಾನಿಗಳನ್ನು ತರಬೇಕಾಗುತ್ತದೆ ಎಂದು ಮಾಜಿ ನಗರಸಭೆ ಸದಸ್ಯರಾದ ಶಂಶಾಲ್ ಅವರು ಸ್ಥಳೀಯ ಸಾರ್ವಜನಿಕರೊಂದಿಗೆ ಸ್ಥಳಕ್ಕೆ ಧಾವಿಸಿ ಈ ಕೂಡಲೇ ಸಮಸ್ಯೆಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಸಮಸ್ಯೆಯನ್ನು ಬಗೆಹರಿಸಿ ರಸ್ತೆ ಅಗಲೀಕರಣ ಕಾರ್ಯವನ್ನು ಆರಂಭಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರ ಪರವಾಗಿ ಒತ್ತಾಯಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಅಂತ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ರೋಡ್ ಚಿಕ್ಕದಾಗೋದ್ರಿಂದ ಇಂಥ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು PWD ಅವರಾಗಿರ್ಬೋದು, ಫೋರ್ವೇ ಅವರಾಗಿರ್ಬೋದು, ಇದಕ್ಕೆ ಗಮನದಲ್ಲಿಟ್ಟುಕೊಂಡು ಮಾನ್ಯ DC ಸಾಹೇಬರು, ಕಮಿಷನರ್ ಸಾಹೇಬರು ಕೂಡ ಇದರಲ್ಲಿ ಗಮನದಲ್ಲಿಟ್ಟುಕೊಂಡು ಇವತ್ತು ಈ ರಸ್ತೆಯನ್ನು ಫೋರ್ವೇ ಆಗಿ ಮಾಡಿದರೆ ಇಲ್ಲಿ ಜನಗಳಿಗೆ ಅನುಕೂಲ ಆಗುತ್ತೆ, ಯಾವುದೋ ತೊಂದರೆ ಆಗೋದಿಲ್ಲ. ದಯವಿಟ್ಟು ಇದರ ಬಗ್ಗೆ ಗಮನ ಹರಿಸಿ. ಯಾಕಂದರೆ ನೀವು ನೋಡ್ತಾ ಇದ್ರಿ, ನಿನ್ನೆ ಲಾರಿ ಗುದ್ದಿದೆ, ಟವರ್ ಬಿದ್ದುಬಿಟ್ಟಿದೆ, ನೋಡ್ತಾ ಇದ್ರಿ ತಾವೆಲ್ಲ. ಇದು ಮೊದಲು ಒಂದು 2 ತಿಂಗಳ ಹಿಂದೆಯೇ ಒಂದು ತಂದೆ ಮಗ ಇಲ್ಲೇ ಆಕ್ಸಿಡೆಂಟ್ ಆಗಿ ಇಬ್ಬರು ಸತ್ತೋಗಿದ್ದರು. ಇವತ್ತು ಏನಪ್ಪ ಅಂದರೆ ಯಾವುದೋ ಒಂದು ಅನಾಹುತ ಆಗಿಲ್ಲ ದೇವರ ದಯದಿಂದ. ಇವತ್ತು ನಾನು ಹೇಳೋದಿಷ್ಟೇ, ತಾವು ಗಮನದಲ್ಲಿಟ್ಟುಕೊಂಡು ಇದು ಫೋರ್ವೇ ರಸ್ತೆ ನಿರ್ಮಾಣ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಗ್ರಾಮಸ್ಥರಲ್ಲಿ ನಮ್ಮ ಪರವಾಗಿ ಮತ್ತು ಎಲ್ಲ ಹಿರಿಯರ ಮುಖಂಡರ ಪರ ಗ್ರಾಮಸ್ಥ ವಾರ್ಡ್ ನಂಬರ್ 30 ಪರವಾಗಿ ಹೇಳ್ತಾ ಇದ್ದೀವಿ. ತಾವು ಫೋರ್ವೇ ನಿರ್ಮಾಣ ಮಾಡ್ಬೇಕಂತೇಳಿ ಇಲ್ಲಿ ಒಂದು ದೊಡ್ಡ ಸರ್ಕಲ್ ಮಾಡಿ ಒಂದು ಫೋರ್ವೇ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇವೆ. ಮಾತು ಮುಗಿಸ್ತೇನೆ. ನಮಸ್ಕಾರ. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ರೈತರಿಂದ ಬಿಳಿಜೋಳ ಉತ್ಪನ್ನವನ್ನು ಖರೀದಿಸಲು ಬೆಂಬಲ ಬೆಲೆ ನಿಗದಿಪಡಿಸಲಾಗಿದೆ. ಖರೀದಿ ಸಮಯದಲ್ಲಿ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಇತ್ತೀಚೆಗೆ ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಜೋಳ ಖರೀದಿ ಕುರಿತು ಜಿಲ್ಲಾ ಟ್ರಾನ್ಸ್ಕೋರ್ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈಗಾಗಲೇ ಸರ್ಕಾರದ ನಿರ್ದೇಶನ ಮತ್ತು ಜಿಲ್ಲಾಡಳಿತದಿಂದ ನಿಗದಿಪಡಿಸಲಾಗಿರುವ ಮಾನದಂಡಗಳನ್ವಯ ಈಗಾಗಲೇ ನೋಂದಣಿಯಾಗಿರುವ ಅಥವಾ ನೋಂದಣಿಯಾಗುವ ರೈತರಿಂದ ಬಿಳಿಜೋಳವನ್ನು ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಜಿಲ್ಲೆಯಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತ ವತಿಯಿಂದ ಖರೀದಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಎಂದರು. ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಜೋಳ ಖರೀದಿಗೆ ಅವಶ್ಯವಿರುವ ಗೋಣಿಚೀಲಗಳ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಖರೀದಿ ಕೇಂದ್ರದಲ್ಲಿ ಬಳಸುವ ಡಿಜಿಟಲ್ ತೂಕ ಮಾಪನ ಯಂತ್ರಗಳನ್ನು ಕಡ್ಡಾಯವಾಗಿ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯಿಂದ ಸ್ಟ್ಯಾಂಪಿಂಗ್ ಮಾಡಿಸಿಕೊಳ್ಳುವಂತೆ ಖರೀದಿ ಕೇಂದ್ರದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಆಯಾ ಖರೀದಿ ಕೇಂದ್ರ ವ್ಯಾಪ್ತಿಯ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ನಿರೀಕ್ಷಕರುಗಳಿಗೆ ಸಂಬಂಧಪಟ್ಟ ಖರೀದಿ ಕೇಂದ್ರಗಳಲ್ಲಿ ಬಳಸುತ್ತಿರುವ ಡಿಜಿಟಲ್ ತೂಕ ಮಾಪನ ಯಂತ್ರಗಳನ್ನು ಸ್ಟ್ಯಾಂಪಿಂಗ್ ಮಾಡಿಸಿರುವ ಬಗ್ಗೆ ಪರಿಶೀಲಿಸುವಂತೆ ಕಾನೂನು ಮಾಪನ ಶಾಸ್ತ್ರ ಇಲಾಖೆಯ ಸಹಾಯಕ ನಿಯಂತ್ರಕರಿಗೆ ಜಿಲ್ಲಾಧಿಕಾರಿಗಳು ಸೂಚಿಸಿದರು. ಈ ಹಿಂದಿನ ಸಾಲಿನಲ್ಲಿ ಸಮಯಕ್ಕೆ ಸರಿಯಾಗಿ ಲಾರಿಗಳು ಖರೀದಿ ಕೇಂದ್ರಗಳಿಗೆ ಬಾರದೇ ಇರುವುದರಿಂದ ಖರೀದಿ ಪ್ರಕ್ರಿಯೆಯು ಮುಂದಗತಿಯಲ್ಲಿ ಸಾಗಿದ್ದು, ಈ ಸಾಲಿನಲ್ಲಿ ಆ ರೀತಿ ಆಗದಂತೆ ನೋಡಿಕೊಳ್ಳಬೇಕು. ಕಾರ್ಯಾದೇಶದಲ್ಲಿ ನೀಡಲಾಗಿರುವ 133 ಲಾರಿಗಳಿಗೆ GPS ಅಳವಡಿಸಿಕೊಂಡು ಈ ಸಾಲಿನಲ್ಲಿ ನಿಯಮಾನುಸಾರ ಅಗತ್ಯಕ್ಕೆ ತಕ್ಕಂತೆ ಲಾರಿಗಳ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲಾ ಖರೀದಿ ಕೇಂದ್ರಗಳಿಗೆ ನೀಡುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದರು. ಈ ವೇಳೆ KFCSC ಜಿಲ್ಲಾ ವ್ಯವಸ್ಥಾಪಕರಾದ ಪ್ರಕಾಶ್ ಅವರು ಮಾತನಾಡಿ, FCI ತನಿಖಾ ತಂಡವು ನೀಡಿರುವ ವರದಿಯನುಸಾರ ಹಿಂದಿನ ಸಾಲಿನಲ್ಲಿ ಹಂಚಿಕೆಯಾಗಿ ಬಳಕೆಗೆ ಯೋಗ್ಯವಿರುವ 5,53,545 ಗೋಣಿಚೀಲಗಳು ವಿವಿಧ ಖರೀದಿ ಕೇಂದ್ರಗಳಲ್ಲಿ ಲಭ್ಯವಿರುವುದಾಗಿ ಮತ್ತು 2.5 ಲಕ್ಷ ನೂತನ ಗೋಣಿಚೀಲಗಳು ಜಿಲ್ಲೆಗೆ ಹಂಚಿಕೆಯಾಗಿದ್ದು ಅತಿ ಶೀಘ್ರದಲ್ಲಿಯೇ ಕೇಂದ್ರಗಳಿಗೆ ತಲುಪಿಸುವುದಾಗಿ ಸಭೆಗೆ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ರಾಯಚೂರು ಸಹಾಯಕ ಆಯುಕ್ತರಾದ ಡಾಕ್ಟರ್ ಹಂಪಣ್ಣ ಸಜ್ಜನ್, ಲಿಂಗಸಗೂರು ಸಹಾಯಕ ಆಯುಕ್ತರಾದ ಬಸವಣ್ಣಪ್ಪ ಕಲಶೆಟ್ಟಿ, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ನಜೀರ್ ಅಹಮದ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಪ್ರಕಾಶ್ ಚೌಹಾಣ್, ಸಹಕಾರ ಸಂಘಗಳ ಉಪನಿಬಂಧಕರು, ಜಿಲ್ಲೆಯ ದೇವದುರ್ಗ, ಲಿಂಗಸಗೂರು, ಮಾನವಿ, ರಾಯಚೂರು, ಸಿಂಧನೂರು, ಮಸ್ಕಿ, ಸಿರವಾರ್ ತಾಲೂಕಿನ ತಹಶೀಲ್ದಾರರು, ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ನಿಯಮಿತದ ವ್ಯವಸ್ಥಾಪಕರು ಸೇರಿದಂತೆ ಇತರರು ಇದ್ದರು.
ಸರ್ಕಾರಿ ನೌಕರರು ಒತ್ತಡದ ಮಧ್ಯೆಯೂ ಉತ್ಸಾಹದಿಂದ ಕೆಲಸ ಮಾಡುವ ಪ್ರವೃತ್ತಿಯನ್ನ ಮೈಗೂಡಿಸಿಕೊಳ್ಳಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಈಶ್ವರ್ ಕುಮಾರ್ ಕಾಂದು ಅವರು ಹೇಳಿದರು. ನಗರದ ಕೃಷಿ ವಿಶ್ವವಿದ್ಯಾಲಯದ ಆವರಣದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾ ಪಂಚಾಯತ್ ವತಿಯಿಂದ ಆಯೋಜಿಸಿದ 2025-26ನೇ ಸಾಲಿನ ನೌಕರರ ವಾರ್ಷಿಕ ಕ್ರೀಡಾಕೂಟದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದರು. ಕ್ರೀಡೆಯಲ್ಲಿರುವ ನಿಮ್ಮ ಉತ್ಸಾಹ ಕೆಲಸದಲ್ಲಿಯೂ ತೊಡಗಿಸಿಕೊಳ್ಳಬೇಕು. ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಪ್ರತಿನಿತ್ಯ ಕ್ರೀಡಾ ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಮೂಲಕ ದೈಹಿಕ ಮಾನಸಿಕವಾಗಿ ಆರೋಗ್ಯವನ್ನು ಸದೃಢರನ್ನಾಗಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ಕಳೆದ 2 ದಿನಗಳ ಕಾಲ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು ಪ್ರದರ್ಶಿಸಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಕ್ರೀಡಾಕೂಟವನ್ನು ವ್ಯವಸ್ಥಿತವಾಗಿ ಆಯೋಜಿಸಿ ಯಶಸ್ವಿಗೆ ಶ್ರಮಿಸಿದ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳಿಗೆ ಹಾಗೂ ವಿವಿಧ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ, ಸಹಾಯಕ ನಿರ್ದೇಶಕರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು. ಕೃಷಿ ವಿಶ್ವವಿದ್ಯಾಲಯದ ಜಗಜ್ಯೋತಿ ಶ್ರೀ ಬಸವೇಶ್ವರ ಸಭಾಂಗಣದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಮನ ರಂಜಿಸಿದ್ದವು. ಜಿಲ್ಲಾ ಪಂಚಾಯತ್ ತಂಡದ ವಿಜೇತರ ಪಟ್ಟಿ 200 ಹಾಗೂ 400 ಮೀಟರ್ ಓಟದಲ್ಲಿ ಕುಮಾರಿ ಅಕ್ಷಿತಾ ಇವರು ದ್ವಿತೀಯ ಸ್ಥಾನ, ಮಹಿಳೆಯರ ವಿಭಾಗ ಶಟಲ್ ಬ್ಯಾಡ್ಮಿಂಟನ್ ಹಾಗೂ ಟೇಬಲ್ ಟೆನ್ನಿಸ್ ಅಲ್ಲಿ ಮಾನಸ, ರಂಜಿತಾ, ಕುಮಾರಿ ಕಲ್ಪನಾ ಇವರು ಪ್ರಥಮ ಸ್ಥಾನ ಪಡೆದರು. ಪುರುಷರ ವಿಭಾಗ ಶಟಲ್ ಬ್ಯಾಡ್ಮಿಂಟನ್ನಲ್ಲಿ ಸತೀಶ್, ರಾಘವೇಂದ್ರ ಕುಲಕರ್ಣಿ, ವೇಣುಗೋಪಾಲ್ ವರಪ್, ಬಸವೇಶ್ವರ್, ಸಲೀಂ ಮಾಲಿಕ್ ಇವರು ಪ್ರಥಮ ಸ್ಥಾನ ಪಡೆದರು. ನರಸರೆಡ್ಡಿ ಇವರು ಪುರುಷರು 200 ಮೀಟರ್ ಓಟ, ಶಾಟ್ಪುಟ್, ಉದ್ದ ಜಿಗಿತದಲ್ಲಿ ಪ್ರಥಮ ಸ್ಥಾನ ಪಡೆದರು. ನಿಂಗಪ್ಪ ಇವರು ಬರ್ಚಿ ಎಸೆತದಲ್ಲಿ ಪ್ರಥಮ ಹಾಗೂ 100 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆದರು. ಮಹಿಳೆಯರ ಚೆಸ್ನಲ್ಲಿ ಉರ್ಕುಂದಮ್ಮ ದ್ವಿತೀಯ ಸ್ಥಾನ ಹಾಗೂ ಪುರುಷರ ಚೆಸ್ನಲ್ಲಿ ಬಸವೇಶ್ವರ ಪ್ರಥಮ ಸ್ಥಾನವನ್ನು ಪಡೆದರು. ಗುಂಪು ಕ್ರೀಡೆಗಳಾದ ಮಹಿಳೆಯರ ಥ್ರೋಬಾಲ್ನಲ್ಲಿ ಮಾನಸ ಹಾಗೂ ತಂಡ ದ್ವಿತೀಯ ಸ್ಥಾನ, ಮಹಿಳೆಯರ ಹಗ್ಗಜಗ್ಗಾಟ ಕ್ರೀಡೆಯಲ್ಲಿ ಕುಮಾರಿ ಪೂಜಾ ಹಾಗೂ ತಂಡ ಪ್ರಥಮ ಸ್ಥಾನ ಪಡೆದರು. ಮಾನ್ವಿ ಮತ್ತು ರಾಯಚೂರು ಜಿಲ್ಲಾ ಪಂಚಾಯತ್ ತಂಡಗಳ ನಡುವೆ ನಡೆದ ಕ್ರಿಕೆಟ್ ಫೈನಲ್ ಪಂದ್ಯಾವಳಿಯಲ್ಲಿ ಮಾನ್ವಿ ತಂಡ ಗೆದ್ದು ಜಿಲ್ಲಾ ಪಂಚಾಯತ್ ರನ್ನರ್ ಅಪ್ ಪ್ರಶಸ್ತಿ ಪಡೆದುಕೊಂಡಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ಯೋಜನಾ ನಿರ್ದೇಶಕರು ಶರಣಬಸವರಾಜ್ ಕೆ, ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ, ಮುಖ್ಯ ಲೆಕ್ಕಾಧಿಕಾರಿ ವಿಜಯಶಂಕರ್ ಸೇರಿದಂತೆ ಜಿಲ್ಲೆಯ ವಿವಿಧ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸಹಾಯಕ ನಿರ್ದೇಶಕರು, ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಇದ್ದರು.